Morning, welcome back to our class. Hopefully, all of you are ready. Ready means don't ever think that simply watching it like a movie. No, I hope and I'm very serious about this. Be ready with your books and pens, and hopefully, you are also ready with all the knowledge of previous class. Some examples on work done. Today also, this session we will do some simpler examples so that our definition of work or whatever expression that we have given will understand it in still more clarity, right? More examples we do, more clarity we get regarding the concept also. ಅದಕ್ಕೆ ಎವ್ರಿ ಡೇ ಒಂದು 10 ಎಕ್ಸಾಂಪಲ್ಸ್ ಮಾಡೋದು ಇಟ್ ಶುಡ್ ಬಿ ಆರ್ ಹ್ಯಾಬಿಟ್. ಮತ್ತು ಹೇಳ್ತಾ ಅಂಡರ್ಲೈನ್ ಮಾಡ್ಕೊಳ್ಳಿ, ಎವ್ರಿ ಡೇ ಇಟ್ ಈಸ್ ಇಂಪಾರ್ಟೆಂಟ್ ಟು ಸಾಲ್ವ್ ಅಟ್ ಲೀಸ್ಟ್ 10 ಎಕ್ಸಾಂಪಲ್ಸ್, ರೈಟ್? ಟುಡೇಸ್ ಎಕ್ಸಾಂಪಲ್ಸ್ ಅಗೇನ್ ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ವರ್ಕ್. ಅದೇ ಟೈಟಲ್ ಮೇಲೆ ಎಕ್ಸಾಂಪಲ್ಸ್ ಮಾಡ್ತಾ ಇದ್ದೀವಿ, ಬಟ್ ವಿತ್ ಸ್ಲೈಟ್ ಡಿಫರೆಂಟ್ ಡಾಟಾ. ನೋಡಿ, ಎಕ್ಸಾಂಪಲ್ ಅಲ್ಲಿ ಹ್ಯಾವ್ ಆಲ್ರೆಡಿ ಗಿವೆನ್ ದ ಎಕ್ಸಾಂಪಲ್ ಆನ್ ದ ಬೋರ್ಡ್. It says a simple pendulum made of a bob of mass 300 grams and the length of the pendulum is 50 centimeter. Data underline ಮಾಡ್ತೀವಿ, right? And ಇವಾಗ ಏನು ಬೇಕಂತ find the work done. ಯಾವುದಕ್ಕೆ? To displace the bob by angle 60 degrees. Angle ಎಲ್ಲಿ ಕೊಟ್ಟರು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ 60 degrees ಇದು ನೋಡಿ, from its mean position ಅಂತ ಹೇಳಿದ್ದಾರೆ, right? So first point is that question of the data to be converted into symbols. Are symbols in the form of which we write an expression or we have already written an expression, other right? So in first data that we take mass given as 300 gram, therefore it is 0.3 kg. And what is the length of the pendulum? Given as 50 centimeter, 0.5 meter. And here comes the situation. What is the situation? Simple pendulum, you know all very well. Of course, this topic will be done afterwards also, but still you know all these things. Simple pendulum, a light string, idik mass irodilla, idru kuda negligible, and this is what is some load attached to the load. We are call it as bob anta ili anta iddini. Sir, adu gungunage irbeka bekilla, any shape for that matter. This is what is called as mean position until, because when it is left freely, this is what is the position that it will come to. E position bandibiduttalla, this is called mean position, otherwise called as equilibrium position. Okay, ivaga ನಾನು ಏನು ಮಾಡಿದ್ದೀನಿ, ಡಿಸ್ಪ್ಲೇಸ್ ಮಾಡಿದ್ದೀನಿ, ಪಕ್ಕಕ್ಕೆ ಪುಲ್ ಮಾಡಿದ್ದೀನಿ, ಪುಲ್ಡ್ ಅಸೈಡ್ ಅಂತೀನಿ, ಡಿಸ್ಪ್ಲೇಸ್ ಅಂತೀನಿ, ಈ ತರ ಅದನ್ನ ಪುಲ್ ಮಾಡಿದ್ದೀನಿ, ಡಿಸ್ಪ್ಲೇಸ್ಮೆಂಟ್ ಮಾಡಿದೆ, such that angle ಚೆನ್ನಾಗಿ ನೋಡಿ. He says angle 60 degrees with mean position ಅಂದರೆ ನಾನು ಥೀಟಾ ಅಂತೇಳಿ ಬರೀತೇನೆ. ನಿಮಗೆ ಫಿಗರಲ್ಲಿ ಗೊತ್ತಾಗಿದ್ದೇನು, ಥೀಟಾ ಈಸ್ ಇಲ್ಲಿಂದ ಇಲ್ಲಿ ತಗೊಂಡಾಗ ನಾವು ಥೀಟಾ ಬರೆದಿದ್ದೀರಾ, ವೆರಿ ಗುಡ್. ಬಟ್ ದ ಥೀಟಾ ಈಸ್ ವಿತ್ ವರ್ಟಿಕಲ್, ನಾಟ್ ವಿತ್ ಹಾರಿಜಾಂಟಲ್ ಅಲ್ಲ, ವಿತ್ ವರ್ಟಿಕಲ್ ಕಾಣಿಸ್ತಾ ಇದೆ ಫಿಗರಲ್ಲಿ ಅಂತ ನೋಡಬೇಕು. ದಿಸ್ ಈಸ್ ವಾಟ್ ಈಸ್ ಅಬ್ಸರ್ವೇಷನ್ ಕ್ವಾಲಿಟಿ. ನಾನು ಹ್ಯಾಬಿಟ್ಸ್ ಅಂತ ಹೇಳಿರ್ತೀನಲ್ವಾ, ಈ ಹ್ಯಾಬಿಟ್ಸ್ ಅಂತ ಬಗ್ಗೆ ಮಾತಾಡುವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಹ್ಯಾಬಿಟ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಬ್ಸರ್ವೇಷನ್ ಸ್ಕಿಲ್. ಲೈಫ್ನಲ್ಲಿ ನಾನು ಹೇಳ್ತಾ ಇದ್ದು ಅಲ್ಲಿ ಆಲ್ ದೀಸ್ ಟ್ರಿವಿಯಲ್, ಇವಾಗ ಬೋರ್ಡ್ ಎಕ್ಸಾಮ್, CET, ನೀಟ್, ಅದಕ್ಕೋಸ್ಕರ ನಾವು ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಈ ಪ್ರಿಪರೇಷನ್ ಮಾಡ್ತಾ ಇಲ್ಲ. ಅವರ ಐಡಿಯಾ ಇಸ್ ಟು ಹ್ಯಾವ್ ಎ ವೆರಿ ಹೆಲ್ದಿಯರ್ ಲೈಫ್ ಸ್ಟೈಲ್. ಅಬ್ಸರ್ವೇಷನ್ ಇಸ್ ಅ ವೆರಿ ಎಸೆನ್ಷಿಯಲ್ ಥಿಂಗ್ ಫಾರ್ ಎನಿ ಇಂಡಿವಿಜುವಲ್. ಯಾವ ಇಂಡಿವಿಜುವಲ್ಗಾದರೂ ಕೂಡ ಯಾವ ಕೆಲಸ ಮಾಡಬೇಕಾದ್ರೂ ಅಬ್ಸರ್ವೇಷನ್ ಇಸ್ ಅ ವೆರಿ ಎಸೆನ್ಷಿಯಲ್. ಅದಕ್ಕೆ ನೀವು ಇದನ್ನು ಚೆನ್ನಾಗಿ ನೋಡಬೇಕು. ಥೀಟಾ ಆ್ಯಂಗಲ್ ಅಲ್ಲಿ ಕೊಟ್ಟಿದ್ದಾರೆ, ಆ್ಯಂಗಲ್ ಥೀಟಾ ವಿತ್ ವರ್ಟಿಕಲ್ ಕೊಟ್ಟಿದ್ದಾರೆ, ಅದು ಪಾಯಿಂಟ್. ಸೊ ನಾನು ತೋರಿಸುವಾಗ ಆ್ಯಂಗಲ್ ಅಲ್ಲಿ ತೋರಿಸಿದ್ದೀನಿ. ಎಸ್, ಇವಾಗ ಇದನ್ನು ನಾನು ಸ್ವಲ್ಪ ರೆಫರೆನ್ಸ್ ಗ್ರೌಂಡ್ ಅಂತ ಅಂದ್ಕೊಳ್ತೀನಿ. ಇವಾಗ ಈ ಬಾಬ್ ಇಲ್ಲಿಗೆ ಹೋಗಿದೆ ಅಂದರೆ ಎಗೇನ್ಸ್ಟ್ ಗ್ರಾವಿಟಿ ಮೇಲಕ್ಕೆ ಹೋಗ್ತಾ ಇದೆ, ಎಗೇನ್ಸ್ಟ್ ಗ್ರಾವಿಟಿ ಮೇಲಕ್ಕೆ ಹೋಗಿದೆ. ದಟ್ ಐ ವಿಲ್ ರೈಟ್ ಇಟ್ ಆಸ್ H. ಸೊ ಎಗೇನ್ಸ್ಟ್ ಗ್ರಾವಿಟಿಗೆ ವ್ಯತಿರೇಕವಾಗಿ H ಹೈಟ್ ಮೇಲಕ್ಕೆ ಹೋಗಿದೆ, ಕಾಣಿಸ್ತಾ ಇದಲ್ವಾ? ಇವಾಗ ಗ್ರಾವಿಟಿಗೆ ಎಗೇನ್ಸ್ಟ್ ನಾವು ತಗೊಂಡು ಹೋಗಿರ್ಬೇಕಲ್ವಾ, ಅದಕ್ಕೆ ವರ್ಕ್ ಈಸ್ ಡನ್ ಅನ್ನೋದು ಪಾಯಿಂಟ್ ಇದೆ. ಸೊ ಇದು ವರ್ಕ್ ಯಾಕಾಗುತ್ತೆ ಅಂತ ಏನು ಹೇಳ್ತೀರಾ? ಎಸ್,
Here the displacement is against gravity. ಬರ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ಅಗೇನ್ಸ್ಟ್ ಗ್ರಾವಿಟಿ. ಫೋರ್ಸ್ಗೆ ಅಗೇನ್ಸ್ಟ್ ನಾವು ಯಾವುದನ್ನ ಕೆಲಸ ಮಾಡಬೇಕು ಅಂದರೆ ವಿ ನೀಡ್ ಟು ಡೂ ವರ್ಕ್. ಅದನ್ನೇ ನಾವು ಎಫ್ ಇಂಟು ಎಸ್ ಅಂತ, ಎಫ್ ಬಾರ್ ಅಂತ ಬರೆದಿದ್ದೇವೆ. ಫೋರ್ಸ್ ಇದೆ, ಇಲ್ಲಿ ಯಾವ ಫೋರ್ಸ್ ಇದೆ ಅಂದರೆ ಗ್ರಾವಿಟೇಷನ್ ಫೋರ್ಸ್ ಇದೆ. ಡಿಸ್ಪ್ಲೇಸ್ಮೆಂಟ್ ಇದೆಯಾ ಅಂದರೆ ಇದೆ, ಅಗೇನ್ಸ್ಟ್ ಗ್ರಾವಿಟಿ ಇದೆ ಅನ್ನೋದು. Therefore H is the displacement. So ಇವಾಗ ನನಗೆ ಇದು O ಅಂತ ಬರ್ಕೊಳ್ತೀನಿ, ಇದು ಪಾಯಿಂಟ್ ಆಫ್ ಸಸ್ಪೆನ್ಷನ್. ಈ ಪಾಯಿಂಟ್ ಅನ್ನು ನಾನು ಬಿ ಅಂತ ಬರೆದೆ, ಈ ಮೀನ್ ಪೊಸಿಷನ್ ನಾನು ಗ್ರೌಂಡ್ ಪೊಸಿಷನ್ ಎ ಅಂತ ಬರೆದೆ. ಇಸ್ ದಟ್ ಓಕೆ ಫ್ರೆಂಡ್? ಇದು ಮೀನ್ ಅಂತೀವಿ, ಈ ಪೊಸಿಷನ್ ಏನಂತೀವಿ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಅಂತ. ಅಲ್ಲಿದ್ದೀನಿ ಇವಾಗ, ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗಿದ್ದೀನಿ, ರೈಟ್? ಇವಾಗ ಹೆಚ್ ಬೇಕು. ಇವಾಗ ಮತ್ತು ವಾಟ್ ಈಸ್ ದ ಡೆಫಿನೇಷನ್? W is equal to, ನಾವು ಬರೆಯೋದು ಫೋರ್ಸ್ ಟೈಮ್ಸ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಫೋರ್ಸ್ ಅಂದ್ರೆ ಯಾರು? ಇಲ್ಲಿ ಫೋರ್ಸ್ ಅಂದ್ರೆ ಗ್ರಾವಿಟೇಷನ್ ಫೋರ್ಸ್. therefore we will write it as mg. ಇದು ಆಲ್ರೆಡಿ ನಿಮಗೆ ಗೊತ್ತಿರೋದು, ಹೊಸದಾಗಿ ನಾವು ಬರೀತಾ ಇಲ್ಲ. ವಿಚ್ ಫೋರ್ಸ್ ವಿ ಆರ್ ಟಾಕಿಂಗ್ ಅಬೌಟ್? ಅಗೇನ್ಸ್ಟ್ ಗ್ರಾವಿಟಿ ಅಂತ ಇದ್ದೀವಲ್ಲ, ಡಿಸ್ಪ್ಲೇಸ್ಮೆಂಟ್ ಅಗೇನ್ಸ್ಟ್ ಗ್ರಾವಿಟಿ. therefore ಎಫ್ ಪ್ಲೇಸ್ ಅಲ್ಲಿ ನಾನು ಏನು ಬರ್ತಿದ್ದೀನಿ? ಎಸ್ ಬರ್ತಿದ್ದೀನಿ, mg ಬರ್ತಿದ್ದೀನಿ. ಎಸ್ ಪ್ಲೇಸ್ ಅಲ್ಲಿ ಏನು ಬರೀತೀರಪ್ಪ ಅಂದ್ರೆ ದಿಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಹೆಚ್ ಅಂತ ಬರೀತೇವೆ. ಈ ಹೆಚ್ ಅನ್ನೋದು ನಮಗೆ ಡಾಟಾನಾಗಿ ಇಲ್ಲ. ಡಾಟಾನಾಗಿ ಏನಿದೆ ಅಂದರೆ ಲೆಂತ್ ಆಫ್ ದ ಪೆಂಡುಲಮ್ ಇದೆ, ಆಂಗಲ್ ಇದೆ. ಇವಾಗ ಹೆಚ್ ಅನ್ನೋದು ಈ ಡಾಟಾನಿಂದ ತಗೋಬೇಕು, ಅದಕ್ಕೆ ನಾನು ಯೂಸ್ ಮಾಡ್ತೀನಿ. ಅದು ಕೂಡ ನಿಮಗೆ ಗೊತ್ತಿರೋದೇ ಯೂಸ್ ಮಾಡ್ತೀನಿ. ಓಕೆ, ನೋಡಿ ಈ ಡಾಟಾನಾಗೆ ವಾಟ್ ಇಸ್ ಹೆಚ್? ಫಿಗರ್ ನೋಡಕ್ಕೆ ಹೆಚ್ ಅಂದರೆ ನಾನು ಏನು ಬರಿಬೋದಪ್ಪ? OA ಮೈನಸ್ OB ಬರಿಬೋದಾ ಅಂತ ನೋಡಿ. ಮತ್ತು ನಾನು ಹೇಳ್ತಾ ಇದ್ದೀನಿ, ದಿಸ್ ಈಸ್ ಅ ಜಾಬ್ ಆಫ್ 5th ಕ್ಲಾಸ್ 6th ಕ್ಲಾಸ್, ಅಷ್ಟಕ್ಕೂ ಜಾಸ್ತಿ ಮಾಡ್ತಾ ಇಲ್ಲ. OA ಮೈನಸ್ OB ಬರಿಬೋದಾ? ಏನು ಶಿವಾನಂದ, ಅರ್ಥ ಆಯ್ತಾ? ಈ ಹೆಚ್ಚಾಗಿ ಬಂದ ಪಿ O ಇಂದ ಏನಾಗೆ, O ಇಂದ ಬಿ ತೆಗೆದರೆ ಏನು ಬರುತ್ತೆ? ಬಿ ಅದು. ಸೊ ಹೆಚ್ಚನಿಂದ ಬಟ್ ಏನು ಬರೀತಿದ್ವಿ? ಬಿ ಟೈಮ್ಸ್ ಎ ದಟ್ ಈಸ್ ಈಕ್ವಲ್ ಟು OA ಮೈನಸ್ OB. OA ಅಂದ್ರೆ ಏನಾಗಿದೆ? ಲೆಂತ್ ಆಫ್ ದ ಪೆಂಡುಲಮ್ ಅಂತ ಹೇಳಿದ್ವಿ, ಹೌದಲ್ವ? OB ಅನ್ನೋದು ಏನಾಗುತ್ತೆ? OB ಅನ್ನೋದು O ಇಂದ ಬಿ. ನಾವು ಈ ಫಿಗರಲ್ಲಿ ನೋಡಿ ಟ್ರಯಾಂಗಲ್ ತಗೊಂಡಿದ್ದೀವಿ. ಟ್ರಯಾಂಗಲ್ ಯಾವುದು ಅಂದರೆ ಟ್ರಯಾಂಗಲ್ OB. ಇದು ನನ್ನ ಸಿ ಅಂತ ಕರಿತೀವಿ. ಇನ್ ಟ್ರಯಾಂಗಲ್ OBC ಟ್ರಯಾಂಗಲ್ ಅಲ್ಲಿ ನನಗೆ ಏನು ಬೇಕಪ್ಪ ಅಂದರೆ OB ಬೇಕು. ನನಗೆ ಏನು ಗೊತ್ತು? OC ಗೊತ್ತು, ವಿಚ್ ಇಸ್ ಎಲ್. OC ಅಂದ್ರೆ ಎಲ್ಲೇ, OA ಅಂದ್ರೂ ಕೂಡ ಎಲ್ಲೇ, ವಿಚ್ ಇಸ್ ಲೆಂತ್ ಆಫ್ ದ ಪೆಂಡುಲಮ್, ಹೌದಲ್ವಾ? therefore ಇನ್ ಟ್ರಯಾಂಗಲ್ OBC ನಂಗೆ ಯಾವ್ದು ಬೇಕು ಅಂದರೆ OB ಬೇಕು. ಆಂಗಲ್ ನೋಡಿ, ನೀವು ಆಂಗಲ್ ನೋಡಿ, ಫಾರ್ ದಿಸ್ ಗಿವನ್ ಆಂಗಲ್ OB ಅನ್ನೋದು ಏನಾಗುತ್ತೆ? ಅಡ್ಜಸೆಂಟ್ ಸೈಡ್ ಆಗುತ್ತೆ. ನನಗೆ ಏನು ಗೊತ್ತು? ಲೆಂತ್ ಅಂದರೆ ಫಿಗರ್ ಅಲ್ಲಿ ಅದು ಹೈಪೋಟೆನ್ಯೂಸ್ ಆ್ಯಂಡ್ ಅಡ್ಜಸೆಂಟ್ ಬೇಕು. ಅಡ್ಜಸೆಂಟ್ ಟು ಹೈಪೋಟೆನ್ಯೂಸ್ ಅಂತ ನಿಮಗೆ ಟ್ರಿಗ್ನೋಮೆಟ್ರಿನಲ್ಲಿ ಯಾವ ರೇಷಿಯೋ ನೆನಪಾಗುತ್ತೆ? ಕಾಸ್ ಥೀಟಾ. ಸೈನ್ ಥೀಟಾ ಆದರೆ ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್, ಕೊಸೈನ್ ಆದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಬರ್ದಿದ್ದೀರಲ್ಲ? ಇವಾಗ ಅದೇ ಯಾಕೆ ಬರೀಬೇಕು ಅಂತ ನಿಮ್ಗೆ ಡೌಟ್ ಬರಬಾರ್ದು, ಗೊತ್ತಾಗುತ್ತೆ. ನನಗೆ ಅಡ್ಜಸೆಂಟ್ ಬೇಕು. therefore I will write it as cos theta is equal to ಅಂತ ಬರೀಬೇಕಾ? cos theta is equal to OB by OC ಅಂತ ಬರೀತೀನಿ. ಇದರ ಅರ್ಥ OB is equal to ಏನಾಯ್ತಪ್ಪ? OC cos theta ಆಯಿತು, ಹೌದಾ? ಈ OC nothing but OA ಆಗುತ್ತೆ. therefore this is nothing but OA cos theta. OA ಅಂದರೆ ನಾವು ಏನು ಬರ್ತಿದ್ದೀವಿ ನೋಡ್ಕೊಳ್ಳಿ, ಎಲ್ಲಿ ಬರ್ತಿದ್ದೀವ? what is that? OA ಅಂದರೆ nothing but length. so ಇದೇ ನಾವು ತೋರಿಸ್ತೇವೆ. what is that? length is nothing but OA, which is nothing but OC. therefore this is L cos theta ಅಂತ ಬರ್ತದೆ, ಹೌದಲ್ವಾ? ಸೊ OB is equal to L cos theta ಬರ್ತದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ OA ಅಂದರೆ L ಮೈನಸ್ L cos theta ಮಾಡಿದ್ರೆ L ಕಾಮನ್ ತಗೊಂಡಾಗ this is 1 minus cos theta ಅಂತ ಬಂದಿದೆ. this is what is H. ನಾನು ತೋರಿಸಿದ್ದೀನಿ ಅನ್ಕೊಡಿ. ನೆಕ್ಸ್ಟ್ ಟೈಮ್ ಯಾವಾಗ ಕೂಡ ಅದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಲಾಸ್ಟ್ ಇಯರ್, ಮಿಡಲ್ ಇಯರ್ ಈ ಥರ ಸಿಚುಯೇಷನ್ ಬಂದಾಗ ನಾವೇನು ಬಂದಿದ್ದು ನೋಡಿ, ಈ ಹೈಟ್ ಏನು ಬಂದಿದೆ ಅಂದರೆ L into 1 minus cos theta ಬಂದಿದೆ. ಅದು OB ಎಷ್ಟು ಬಂದಿದೆ ಅಂದರೆ ನಿಮ್ಗೆ ಏನು ಕಾಣಿಸ್ತಾ ಇದೆ? L cos theta ಕಾಣಿಸ್ತಾ ಇದೆ. therefore ಇವಾಗ ನಾನು ಏನು ಬರೀತೀನಿ? W is equal to mgh ಅಂದರೆ mg h ಅಂದರೆ ಏನು ಬರೀತೇನೆ? L times 1 minus cos theta. ಚೆನ್ನಾಗಿ ಕಾಣಿಸ್ತಾ ಪಕ್ಕ ಬರೀಲ್ಲ? ಎಸ್. therefore W is equal to ಏನು ಬಂತು? mg L times 1 minus cos theta. ಯಾವಾಗ ಅನ್ನು ನೋಡಿ, ಇದು ಒಂದು ಫಾರ್ಮುಲಾ ಅಲ್ಲ,
ಸಿಚುಯೇಷನ್ ಏನಿದೆ, ಸಿಂಪಲ್ ಪೆಂಡಲಮ್ ಕೀವರ್ಡ್, ಮೀನ್ ಪೊಸಿಷನ್ ಟು ಥೀಟಾ ಆಂಗಲ್ ಡಿಸ್ಪ್ಲೇಸ್, ಇದು ಕೀವರ್ಡ್ಸ್. ಅವಾಗ ಮಾಸ್ ಆಫ್ ದ ಬಾಬ್, ಜಿ ದ ಗ್ರಾವಿಟಿ, ಲೆಂತ್ ಆಫ್ ದ ಪೆಂಡಲಮ್, 1 ಮೈನಸ್ ಕಾಸ್ ಥೀಟಾ ಯಾವಾಗ ಬರೀತಾ ಇದ್ದೀವಿ, ಮೀನ್ ಪೊಸಿಷನ್ ಇಂದ ಥೀಟಾ ಆಂಗಲ್ ಫ್ರಮ್ ಮೀನ್ ಹೋಗಿದೆ, ಥೀಟಾ ಫಿಗರ್ ಅಲ್ಲಿ ನೋಡಿ ವರ್ಟಿಕಲ್ ಆಗಿ ಆಂಗಲ್ ಕಾಣಿಸ್ತಾ ಇದೆ, ಅವಾಗ 1 ಮೈನಸ್ ಕಾಸ್ ಥೀಟಾ ಸಬ್ಸ್ಟಿಟ್ಯೂಷನ್ ಬರುತ್ತೆ. ಸಬ್ಸ್ಟಿಟ್ಯೂಷನ್ ಬಂದಾಗ ದಿಸ್ ಇಸ್ 0.3, ಸರ್ ಜಿ 10 ಬರ್ಕೊಡ್ತೀವಿ, 9.10 ಬರ್ಕೊಡ್ತೀವಿ, ಯಾವ್ದು ಬರ್ಕೊಡ್ತೀವಿ ಒಂದು ನಿಮ್ಮ ಇಷ್ಟ, ಬಟ್ ಕ್ಯಾಲ್ಕುಲೇಷನ್ಸ್ ನೀವೇ ಮಾಡಬೇಕು. 10 ಬರ್ಕೊಡಿ, 9.8 ಬರ್ಕೊಡಿ, ವೈ 10 ಯಾಕೆ 9.8 ಬರ್ಕೊಡಿ. ಲೆಂತ್ ಆಫ್ ದ ಪೆಂಡಲಮ್ ಹಾಫ್ ಮೀಟರ್ ಕೊಟ್ಟಿದ್ದಾನೆ, ಇಂಟು 1 ಮೈನಸ್ 60 ಡಿಗ್ರೀಸ್ ಅಂದರೆ ಕಾಸ್ 60 1/2 ಆಗಿದೆ, ಇದೆಲ್ಲ 1/2 ಬರುತ್ತೆ. ನಾವು ವಿಲ್ ಡೂ ಇಟ್ಸ್. ಇದೆಲ್ಲ ಎಷ್ಟಾಗುತ್ತೆ, 4.9 ಆಯ್ತಾ, ಇದೆಲ್ಲ ತೆಗೆದುಬಿಟ್ಟು ಎಷ್ಟಾಯಿತು, 4.9 ಆಯಿತು, ಇದು 0.15 ಆಯಿತು, 0.15 ಇಂಟು 4.9, ಆಲ್ ದೀಸ್ ಜೌಲ್ಸ್ ಅಂತ ಬರೀಬೇಕು. ಇವಾಗ ನಾನು ಹೇಳ್ತಾ ಇದ್ದೀನಿ 15 5s ಎಷ್ಟು ಬರುತ್ತೆ, 15 5s 75, 0.15 ಇಂಟು 4.9 ಎಷ್ಟು ಬರುತ್ತೆ ಹೇಳಿ, ಅಂದರೆ 0.75 ಹತ್ತ ಬರುತ್ತೆ. 4.9 ತಗೊಂಡ್ರೆ 5 ಬರಲ್ಲ, ಸೆಕೆಂಡ್ ಡೆಸಿಮಲ್ ಚೇಂಜ್ ಬರುತ್ತೆ, ಕಡಿಮೆ ಆಗುತ್ತೆ. ಇವೆಲ್ಲ ನೀವು ಆಮೇಲೆ ನೋಡ್ಕೋಬೇಕಾದ್ರೆ ದಿಸ್ ಇಸ್ ವಾಟ್ ಈಸ್ ಆನ್ಸರ್ ಇನ್ ಜೌಲ್ ಅಂತ ಫೈನಲಿ ಬರೀತಾರೆ. ಕ್ಯಾಲ್ಕುಲೇಷನ್ ಮಾಡುವಾಗ ಮರ್ತು ಹೇಳ್ತಾ ಇದ್ದೀನಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಇಷ್ಟ. ಬಟ್ ರಿಮೆಂಬರ್ ಸೂನ್ ಅಂದರೆ ನಾವು ಮಂಡೇ ಕ್ಲಾಸಸ್ಸಿಂದ ದೇರ್ ವಿಲ್ ಬಿ ಅನ್ ಅಡಿಷನಲ್ ಕ್ಲಾಸ್ ಆಸ್ ವೆಲ್, ಅವಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ನೀವು CET ನೀಟ್ ಅಸ್ಪಿರೆಂಟ್ ಯಾರನ್ನ ಇದ್ದೀರಾ ಅಂದರೆ, ಅದು ಬೇಕು ಅಂತ ಯಾರನ್ನ ಇದ್ದರೆ ಕ್ಯಾಲ್ಕುಲೇಟರ್ ಟಚ್ ಮಾಡಿದರೆ, ನಾನು ಮತ್ತೂ ಹೇಳ್ತಾ ಇದ್ದೀನಿ, ಬರೀ ಫಿಸಿಕ್ಸಲ್ಲಿ ಹೋಗೋದು. ಫಿಸಿಕ್ಸಲ್ಲಿ ನಮಗೆ ಬರೋ ಕಾನ್ಫಿಡೆನ್ಸಿಂದ ಬಯೋ ಕೆಮಿಸ್ಟ್ರಿ ಆಗಲಿ ಮ್ಯಾಥ್ಸ್ ಆಗಲಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ನಾವು. ರಿಮೆಂಬರ್ ದಿಸ್. ಅದರಲ್ಲಿರೋ ಒಂದು ಸಬ್ಜೆಕ್ಟ್ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋವಾಗ ಬರೀ ಆ ಸಬ್ಜೆಕ್ಟ್ ಒಂದೇ ಡ್ಯಾಮೇಜ್ ಆಗಲ್ಲ. ಆ ಭಯದಿಂದ ಏನಾಗುತ್ತೆ, ಆ ಕಾನ್ಫಿಡೆನ್ಸ್ ಇಲ್ದಿರೋದ್ರಿಂದ ಏನಾಗುತ್ತೆ, ಆ ನೆಗೆಟಿವ್ ಫೀಲಿಂಗ್ ಇಂದ ಏನಾಗುತ್ತೆ ಅಂದರೆ ಬೇರೆ ಸಬ್ಜೆಕ್ಟ್ಸ್ ಕೂಡ ಅದು ಅಫೆಕ್ಟ್ ಆಗುತ್ತೆ. ಸೊ ನೀವು ಕೆಮಿಸ್ಟ್ರಿ ಕೂಡ ನೀವು ಬೆಸ್ಟ್ ಮಾಡಲ್ಲ, ಬಯೋ ಕೂಡ ನೀವು ಬೆಸ್ಟ್ ಮಾಡಲ್ಲ. ವೈ? ಬಿಕಾಸ್ ಎಸ್, ದಟ್ ಈಸ್ ವಾಟ್ ಈಸ್ ದ ಇನ್ನರ್ ಡ್ಯಾಮೇಜ್ ಡ್ಯೂ ಟು ಯುವರ್ ಆಟಿಟ್ಯೂಡ್. ಅದಕ್ಕೆ ನಾವು ಫಿಸಿಕ್ಸಲ್ಲಿ ಕಾನ್ಫಿಡೆನ್ಸ್ ಯಾಕೆ ಬರಬೇಕು ಅಂದರೆ ಬರೀ ಫಿಸಿಕ್ಸ್ಗೋಸ್ಕರ ಅಲ್ಲ. ಇದು PCM ಬಗ್ಗೆ ಮಾತಾಡ್ತಾ ಇಲ್ಲ. ಈ ಥರ ಲೈಫಲ್ಲಿ ಮೆನಿ ಅಕೇಶನ್ಸ್ ಕಮ್ಸ್ ವೇರ್ ವಿ ಶುಡ್ ಶೋ ದಿಸ್ ಸ್ಮಾರ್ಟ್ನೆಸ್. ಒಂದರಾಗೆ ನಾನು ನನ್ನ ಎನರ್ಜಿ ಕಡಿಮೆ ಮಾಡಿಕೊಂಡು ಅದರಿಂದ ತುಂಬ ಡಿಸ್ಟರ್ಬ್ ಆದರೆ ನಮ್ಮ ಬಾಕಿ ಮಾಡೋ ಕೆಲಸಗಳೆಲ್ಲ ಕೂಡ ನಾನು ನನ್ನ ಕ್ವಾಲಿಟಿಯಿಂದ ಮಾಡೋಕ್ಕೆ ಆಗೋದಿಲ್ಲ. ರಿಸಲ್ಟ್ ವಿಲ್ ಆಲ್ವೇಸ್ ಡೆಫಿನೆಟ್ಲಿ ಗಿವ್ಸ್ ಎ ಕೈಂಡ್ ಆಫ್ ಮಿಸರಿ ಆರ್ ಸ್ಯಾಡ್ನೆಸ್ ವಾಟ್ ಎಲ್ಲ ಹೋಗ್ತಾ ಇದೆ. ರಿಮೆಂಬರ್ ದಿಸ್, ಓಕೆ? ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಎಲ್ಲ ನೀವು ಮಾಡಿಕೊಡ್ತಾ ಇದ್ದೀವಿ. ಇವಾಗ ನಾನು ಹೇಳಿಬಿಟ್ಟಿದ್ದೀನಿ ಅಂದರೆ ಯು ಕ್ಯಾನ್ ನಾವು ರಿಮೆಂಬರ್. ಕೀವರ್ಡ್ಸ್ ಏನು? ಸಿಂಪಲ್ ಪೆಂಡುಲಮು, ಮಾಸ್ ಆಫ್ ದ ಪೆಂಡುಲಮ್, ಲೆಂತ್ ಆಫ್ ದ ಪೆಂಡುಲಮ್ ಎಲ್ಲ ಡಾಟಾನಾಗಿದೆ. ಮೀನ್ ಪೊಸಿಷನಿಂದ ಎಷ್ಟು ಆಂಗಲ್ ಅಂತ ಕೊಟ್ಟಿದ್ದಾರೆ, ಆವಾಗ ನಾವು ಈ ಎಕ್ಸ್ಪ್ರೆಷನ್ ನೆನಪಿಟ್ಕೋಬಹುದು ಅಂತ ಗೊತ್ತಾಯ್ತಲ್ವ? ಸೊ ಇವಾಗ ನೀವು ಇದನ್ನ ಒಂದು 5 ಸತಿ 4 ಸತಿ ದಿವಸ ಅವಾಗ ಸ್ವಲ್ಪ ನೋಡಿದ್ದೀರಾ ಅನ್ಕೊಳ್ಳಿ, ದೆನ್ ಇಟ್ ವಿಲ್ ಬಿ ನಾಟ್ ಎ ಮೆಮೊರಿ. ಅವಾಗ ಅದೇನು ಮೆಮೊರಿ ಅಲ್ಲ, ಅದು ನಿಮಗೆ ಕಣ್ಣು ಮುಚ್ಕೊಂಡಾಗ ನೆನಪಾಗುತ್ತೆ. ಸಪೋಸ್ ಇವಾಗ ನಾವು ಯಾವ ಕೆಲಸ ಮಾಡಿದ್ರು ಕೂಡ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗ್ಬೇಕು ಪ್ರತಿದಿಕ್ಕೂ ಕೂಡ. ಕೆಲವೊಂದು ಎಕ್ಸ್ಟೆನ್ಷನ್ ಟೀಚರ್ ಮಾಡ್ತಾರೆ, ಕೆಲವೊಂದು ನಾವೇ ಥಿಂಕ್ ಮಾಡಬೇಕು. ಹೀಗಾದರೆ ಏನಾಗುತ್ತೆ, ಹೌದಾ, ಹೀಗಾಗಕ್ಕೆ ಚಾನ್ಸ್ ಇದೆಯಾ, ಹೀಗಾಗಬಾರ್ದ, ಯಾಕೆ ಆಗಬಾರ್ದು, ಇದು ಕೂಡ ಆಗುತ್ತೆ. ನಾನು ಇವೆಲ್ಲ ಮಾತಾಡಿದ್ದೀನಿ ನೋಡಿ. ಈ ಥರ ಹ್ಯಾಬಿಟ್ಸ್ ನಿಮಗೆ ಬರಬೇಕು. ಹ್ಯಾಬಿಟ್ ಅಂದಿದ್ದೀನಲ್ಲ ಫಸ್ಟ್ ಡೇ. ಏನು ಹ್ಯಾಬಿಟ್ಸು ಅಂದರೆ ಒಂದೊಂದು ಅವಾಗ ಹೇಳ್ತಾ ಇರ್ತಾರೆ ಟೀಚರ್, ಕ್ಯಾಚ್ ಮಾಡಬೇಕು ನೀವು ಚೆನ್ನಾಗಿ. ಸೊ ನಾನು ಏನು ಹ್ಯಾಬಿಟ್ ಏನು ಹೇಳಿದ್ದೀನಿ, ಒಂದು ಎಕ್ಸಾಂಪಲ್ ಮಾಡಿದಾಗ ಒಂದು ಸಿಚುಯೇಷನ್ ಅದೆಲ್ಲ ಟೀಚರ್ ಎಕ್ಸ್ಪ್ಲೇನ್ ಮಾಡಿದರೆ ಆಮೇಲೆ ನೀವು ನೋಡಬೇಕಾಗಿರೋದು, ಓಕೆ ಇದರಾಗಿ ಹೀಗಾಗಕ್ಕೆ ಚಾನ್ಸ್ ಇದೆಯಾ, ಹೀಗಾದರೆ ಏನಾಗುತ್ತೆ, ಆಲ್ ಅದರ್ ಪಾಸಿಬಿಲಿಟೀಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಸ್ವಲ್ಪ ಇವೆಲ್ಲ ಮಾಡಿದ್ಮೇಲೆ ಒಂದು 10 ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಟೈಮ್ ಸ್ಪೆಂಡ್ ಮಾಡಿ ಯು ಟ್ರೈ ಟು ಫಾಲೋ ಯುವರ್ ಓನ್ ಬ್ರೈನ್. ಸರ್ ಹುಚ್ಚು ತಪ್ಪಂತ ಇರ್ತಾರೆ ಸರ್, ಬೇರೆಯವ್ರು ಬೈತಾ ಇರ್ತಾರೆ, ಪರವಾಗಿಲ್ಲ, ಬೇರೆಯವ್ರಿಗೋಸ್ಕರ ಅಲ್ಲ, ನಿಮಗೋಸ್ಕರ ನಿಮ್ಮ ಬ್ರೈನ್ ಯೂಸ್ ಮಾಡಿ. ಡೌಟ್ಸ್ ಇನ್ನೂ ಕಂಟಿನ್ಯೂ ಆಗುತ್ತಲ್ವ, ಸರ್ ಈ ಥರ ಮಾಡಿದ್ದೀನಿ, ಇದು ಕರೆಕ್ಟಾ ತಪ್ಪಾ? ಎಸ್, ಆಲ್ವೇಸ್ ಯು ಕ್ಯಾನ್ ಶೇರ್ ವಿತ್ ಯುವರ್ ಟೀಚರ್. ಇವಾಗ ನಾನು ಇಷ್ಟು ಬರೆದಿರೋದು ಒಂದು ಕೇಸ್, ಏನದು, ಮೀನ್ ಪೊಸಿಷನಿಂದ ಥೀಟಾ ಆ್ಯಂಗಲ್ ತಗೊಂಡು ಹೋಗಿದ್ದೀವಿ. ದಟ್ ಯು ಕ್ಯಾನ್ ಫೈಂಡ್ ದ ಫಿಗರ್ ಥೀಟಾ ಇಸ್ ವಿತ್ ವರ್ಟಿಕಲ್ ಇದೆ. ನಿಮ್ಗೆ ಯಾವಾಗಲೇ ಎಕ್ಸಾಂಪಲ್ ಕೊಡುವಾಗ ಈ ಆ್ಯಂಗಲ್ ಕೊಟ್ಟಿದ್ದಾನೆ, ಸಪೋಸ್ ಈ ಆ್ಯಂಗಲ್ ಆಲ್ಫಾ ಅಂತ ಕೊಟ್ಟಿದ್ದಾನೆ, ಅವಾಗ ಇದು ನೋಡಿ
1 ಮೈನಸ್ ಕಾಸ್ ಆಲ್ಫಾ ಆಗಲ್ಲ, ಇದು ಕೂಡ 1 ಮೈನಸ್ ಕಾಸ್ ಆಲ್ಫಾ ಆಗಲ್ಲ. ಅದೇನು ಕೊಟ್ಟಿದ್ದಾರೆ, ಆಲ್ಫಾ ಕೊಟ್ಟಿದ್ದಾರೆ ವಿತ್ ಹಾರಿಜಾಂಟಲ್ ಕೊಟ್ಟಿದ್ದಾರೆ. ಆ ಥರ ಯಾವಾಗ ಕಾಣಿಸಿದರೆ ನೀವು ತೀಟಾ ಯಾವಾಗ ಏನಾಗುತ್ತೆ, ಆಲ್ಫಾ ಇದ್ದರೆ ವಿತ್ ವರ್ಟಿಕಲ್ ಏನಾಗುತ್ತೆ 90 ಮೈನಸ್ ಆಲ್ಫಾ ಆಗುತ್ತೆ. ಅವಾಗ ಕಾಸ್ ಆಫ್ 90 ಮೈನಸ್ ಆಲ್ಫಾ ಅಂದರೆ ಏನು ಬರುತ್ತೆ, ಅವಾಗ ಸೈನ್ ಆಲ್ಫಾ ಬರುತ್ತೆ. ಫಾರ್ ಆಂಗಲ್ ವಿತ್ ವರ್ಟಿಕಲ್ ಕೊಟ್ಟಿದ್ರೆ ಏನು ಬಂದಿದೆ ಫಂಕ್ಷನ್ ನೋಡಿ, ಕೊಸೈನ್ ಫಂಕ್ಷನ್ ಬಂದಿದೆ. ಆಂಗಲ್ ವಿತ್ ಹಾರಿಜಾಂಟಲ್ ಕೊಟ್ಟಿದ್ರೆ ಈ ಕೊಸೈನ್ ಬೇಸಲ್ಲಿ ಏನು ಮಾಡಬೇಕು, ಸೈನ್ ಮಾಡಬೇಕು. ಏನಪ್ಪಿ ಆಂಗಲ್ ನಾನು ಹೇಳ್ತಾ ಇದ್ದೀನಿ ಅಂತ ತೋರಿಸಿ, ಈ ಆಂಗಲ್ ತೀಟಾ ಇಷ್ಟು ಮುಂಚೆ ನಾನು ಬರ್ದಿದ್ದೀನಲ್ವ, ಅವಾಗ ಎಂಜಿನ್ 1 ಮೈನಸ್ ಕಾಸ್ ತೀಟಾ. ಈ ಆಂಗಲ್ ತೀಟಾ ಆಗಿಲ್ಲ, ಈ ಆಂಗಲ್ ತೀಟಾ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಅವಾಗ ಈ ಆಂಗಲ್ ಬಿಕಮ್ಸ್ 90 ಮೈನಸ್ ತೀಟಾ ಆಗುತ್ತೆ. ಹೌದಾ? ಆವಾಗ ನಾವು ಕಾಸ್ ಆಫ್ 90 ಮೈನಸ್ ತೀಟಾ ಬರೀತೀವಿ, ದಟ್ ಬಿಕಮ್ಸ್ ಸೈನ್ ತೀಟಾ ಆಗುತ್ತೆ. ಅದಕ್ಕೆ ಎಮ್ ಜಿ ಎಲ್ ಇಂಟು 1 ಮೈನಸ್ ಸೈನ್ ತೀಟಾ ಇನ್ನೊಂದು ಫಾರ್ಮುಲಾ ಅಲ್ಲ, ಎಮ್ ಜಿ ಎಲ್ ಇಂಟು 1 ಮೈನಸ್ ಕಾಸ್ ತೀಟಾ ಆ ಸಿಚುಯೇಷನ್ ಅಲ್ಲಿ ಒಂದು ಯಾವಾಗನ್ನ ನಮಗೆ ಚೇಂಜ್ ಮಾಡಿದ್ರೆ ಆ ಚೇಂಜ್ ಇದರಿಂದ ಬರುತ್ತೆ ಅಂತ ತೋರಿಸ್ತೀವಿ. ನೆಕ್ಸ್ಟ್ ಬರುತ್ತೆ ಸರ್, ಮೀನ್ ಪೊಸಿಷನ್ ಇಂದ ಎಲ್ಲಿಗೆ ತಗೊಂಡ್ಬಂದಿದ್ದಾರೆ ಅಲ್ವಾ, ಆ ಥರ ಅಲ್ಲಿಲ್ಲ, ಬೇರೆ ಥರ. ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲಿ ತಗೊಂಡ್ಬಂದಿದ್ದಾರೆ, 60 ಡಿಗ್ರೀಸ್ ತಗೊಂಡ್ಬಂದಿದ್ದಾರೆ. ನಾನು 60ಇಂದ 90ಗೆ ತಗೊಂಡು ಹೋಗ್ಬೇಕು ಅಂದರೆ ಆಲ್ರೆಡಿ 60ನಲ್ಲಿದೆ, 60ಇಂದ 90 ತಗೊಂಡು ಹೋಗ್ಬೇಕಂದ್ರೆ ಏನು ಮಾಡಬೇಕು, 30ಇಂದ 60ಗೆ ತಗೊಂಡು ಹೋಗ್ಬೇಕಂದ್ರೆ ಏನು ಮಾಡಬೇಕು, ಕ್ವಶನ್ ಕೇಳ್ಬೋದು. ಹಲೋ, ಇಲ್ಲಿ ಎಲ್ಲಿಂದ ತಗೊಂಡು ಮೀನ್ ಪೊಸಿಷನಿಂದ ತೀಟಾ ಆಂಗಲ್ ಬಂದಿದ್ದಾರೆ. ನೆಕ್ಸ್ಟ್ ಟೈಮ್ ಎಕ್ಸಾಂಪಲ್ ಕೊಡುವಾಗ 30 ಡಿಗ್ರೀಸಿಂದ 60 ಡಿಗ್ರೀಸ್ ಹೋಗಿದೆ, 30ಇಂದ 45 ಹೋಗಿದೆ, ಎನಿ ನಂಬರ್ಸ್ ಕ್ಯಾನ್ ಬಿ ಗಿವನ್. ಅದಕ್ಕೆ ನಾವು ಇವಾಗ ಈ ಎಕ್ಸ್ಪ್ರೆಷನ್ನ ಸ್ವಲ್ಪ ಚೇಂಜ್ ತೋರಿಸ್ತಾ ಇದ್ದೀವಿ. ಈ ಚೇಂಜ್ ತೋರಿಸ್ತಾ ಇರೋವಾಗ ನಾನು ಗೊತ್ತು ಹೇಳ್ತಾ ಇದ್ದೀನಿ, ಎವ್ರಿ ಟೈಮ್ ಒಂದು ಸಿಚುಯೇಷನ್ನ ನೀವೇ ಈ ಥರ ಅನಲೈಸ್ ಮಾಡ್ಕೊಳ್ತಾ ಇರಬೇಕು. ಸಾರ್ ಒಂದು ಮಾತು ಹೇಳಿದ್ದಾರೆ, ಓಕೆ ಅದು ಹಾಗಾದರೆ ಏನಾಗುತ್ತೆ, ಹೀಗಾದರೆ ಏನಾಗುತ್ತೆ, ಯಾವುದಕ್ಕೆ ಪಾಸಿಬಿಲಿಟಿ ಇದೆ ಅಂತ ನೀವು ಥಿಂಕ್ ಮಾಡೋ ಎಬಿಲಿಟಿ ಬಂದುಬಿಟ್ರೆ ಗಾನ್ ಮತ್ತು ಹೇಳ್ತಾ ಇದ್ದೀನಿ. ಸರ್ ಏನು ಬರುತ್ತೆ ಸರ್ ಅದು ಮಾಡಿದ್ರೆ ಅಂದರೆ ನಿಮಗೆ ನೀಟ್ ಸಿ ಟಿ ಬರುತ್ತೆ ಅಂತ ಚಿಕ್ಕ ಮಾತು ಹೇಳೋಣ ನಾನು. ಎಸ್, ನಿಜ ಹೇಳ್ತಾ ಇದ್ದೀನಿ, ಆ ನೀಟ್ ಸಿ ಟಿ ಅನ್ನೋದು ಲೈಫಲ್ಲಿ ತುಂಬ ಚಿಕ್ಕದು. ಬಟ್ ನೀವು ಈ ಥರ ಥಿಂಕ್ ಮಾಡೋದು ಕಲ್ತ ಮೇಲೆ ನೀವು ಏನಾಗ್ತೀರಿ ಅಂತ ನೋ ಒನ್ ಕ್ಯಾನ್ ಪುಟ್ ದಿಸ್ ಇನ್ ಎನಿ ಸ್ಟೇಟ್ಮೆಂಟ್ ಆರ್ ಎ ಲ್ಯಾಂಗ್ವೇಜ್. ಬಿಕಾಸ್ ನಾವು ಲ್ಯಾಂಗ್ವೇಜಲ್ಲಿ ಹೇಳಿದರೆ ಅದಕ್ಕೆ ಅರ್ಥ ಕಡಿಮೆ ಆಗೋಗುತ್ತೆ. ಅಂದರೆ ಅರ್ಥ ಬಾಯಲ್ಲಿ ಹೇಳದೇ ಇರುವಷ್ಟು ಹ್ಯಾಪಿನೆಸ್, ಹೆಲ್ತ್ ನಿಮಗೆ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಬ್ರೈನ್ ಥಿಂಕ್ ಮಾಡುತ್ತೆ, ಕಾನ್ಸ್ಟೆಂಟಾಗಿ ಥಿಂಕ್ ಮಾಡಿ. ಪಾಠ ಕೇಳೋದಂದರೆ ಸುಮ್ಮನೆ ಟೀಚರ್ ಸುಮ್ಮನೆ ಈ ಥರ ಕೇಳ್ತಾ ಕೂತ್ಕೊಳ್ಳೋದಲ್ಲ, ಕಾನ್ಸ್ಟೆಂಟಾಗಿ ನಿಮ್ಮ ಬ್ರೈನ್ ಯೂಸ್ ಮಾಡ್ಕೋಬೇಕು. ಇವಾಗ ನಾನು ನೆಕ್ಸ್ಟ್ ಎಕ್ಸಾಂಪಲ್ ಏನು ಹೇಳಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಆಲ್ರೆಡಿ ಈ ಪೊಸಿಷನಲ್ಲಿ ಇತ್ತು, ವಾಟ್ ಈಸ್ ದಿಸ್ ಆಂಗಲ್, ಇನಿಷಿಯಲ್ ಆಂಗಲ್ ಈಸ್ ತೀಟಾ 1 ಡಿಗ್ರಿ ಪೊಸಿಷನ್ ಅಲ್ಲಿ ಅದು ಇತ್ತು. ತೀಟಾ 1 ಡಿಗ್ರೀಸಿಂದ ಅದು ತೀಟಾ 2 ಡಿಗ್ರಿ ಪೊಸಿಷನ್ಗೆ ನಾನು ತಗೊಂಡು ಹೋಗಿದ್ದೀನಿ. ಎಸ್, ತೀಟಾ 1 ಇಂದ ಈ ಪೊಸಿಷನಿಂದ ನಾನು ಈ ಪೊಸಿಷನ್ಗೆ ತಗೊಂಡು ಹೋಗಿದ್ದೀನಿ. ಆ್ಯಂಡ್ ದಿಸ್ ಆ್ಯಂಗಲ್ ಮತ್ತು ವಿತ್ ವರ್ಟಿಕಲ್ ಹೇಳ್ತಾ ಇದ್ದೀನಿ, ದಿಸ್ ಟೋಟಲ್ ಆ್ಯಂಗಲ್ ಈಸ್ ತೀಟಾ 2 ಡಿಗ್ರೀಸ್. ಸೊ ತೀಟಾ 1 ಡಿಗ್ರೀಸಿಂದ ತೀಟಾ 2 ಡಿಗ್ರಿಗೆ ತಗೊಂಡು ಹೋದಾಗ ಏನಾಗುತ್ತೆ ಬೇಕು. ಇಲ್ಲಿ ಕೂಡ ವರ್ಕ್ ಡನ್. ಯಾವುದಕ್ಕೆ, ಟು ಡಿಸ್ಪ್ಲೇಸ್ ಬಾಬ್. ಎಸ್, ಬಟ್ ಒಂದು ಸ್ವಲ್ಪ ಚೇಂಜ್ ಏನಂತು, ಫ್ರಮ್ ತೀಟಾ 1 ಡಿಗ್ರಿ ಪೊಸಿಷನ್, ಆ ತೀಟಾ ಯಾವ್ದು ತಗೊಂಡಿದ್ದೀವಿ ನೋಡಬೇಕು, ವಿತ್ ವರ್ಟಿಕಲ್ ತೀಟಾ 1 ಪೊಸಿಷನ್ ಡಿಗ್ರಿ ಪೊಸಿಷನ್ ಟು ತೀಟಾ 2 ಡಿಗ್ರಿ ಪೊಸಿಷನ್ಗೆ ಡಿಸ್ಪ್ಲೇಸ್ಮೆಂಟ್ ಹ್ಯಾಸ್ ಹ್ಯಾಪನ್ಡ್. ಆವಾಗ ವಾಟ್ ಈಸ್ ದ ವರ್ಕ್ ಡನ್ ಅಂದಿದ್ದೀವಿ ಅಂದ್ಕೊಳ್ಳಿ. ಅಪ್ಪ ಇದು ನೀವು ಚೆನ್ನಾಗಿ ನೋಡಿದಾಗ 1 ಮೈನಸ್ ಕಾಸ್ ತೀಟಾ. ಈ 1 ಅಂದರೆ ಏನು ಗೊತ್ತಾ, ಈ 1 ಅಂದರೆ ಏನು ಗೊತ್ತಾ, ಆ್ಯಕ್ಚುಲಿ ದಿಸ್ ಈಸ್ ನೋಡಿ MGL ಇಂಟು 1 ಅಂದರೆ ಕಾಸ್ 0 ಡಿಗ್ರೀಸ್ ಮೈನಸ್ ಕಾಸ್ ತೀಟಾ ಡಿಗ್ರೀಸ್. ಯಾಕೆ ಅಂದರೆ ಅದು ಮೀನ್ ಪೊಸಿಷನಲ್ಲಿ ಇದೆ ಅಂದ್ಕೊಳ್ಳಿ, ಈ ಪೊಸಿಷನ್ ಇದೆ ಅಂದ್ಕೊಳ್ಳಿ. ಆಂಗಲ್ ವಿತ್ ವರ್ಟಿಕಲ್ ಎಷ್ಟು, 0. ಆಂಗಲ್ ವಿತ್ ವರ್ಟಿಕಲ್ ಅಂತ 90 ಅನ್ಬೇಡಿ. ಆಂಗಲ್ ವಿತ್ ವರ್ಟಿಕಲ್ ಎಷ್ಟಾಗುತ್ತೆ, ಈ ಪೊಸಿಷನ್ ಇರೋವಾಗ 0 ಡಿಗ್ರೀಸ್. ಕಾಸ್ 0 ಏನಾಗುತ್ತೆ, 1 ಆಗುತ್ತೆ. ಆ್ಯಕ್ಚುಲಿ ನೀವು ಇಲ್ಲಿ ಕೂಡ ಬರೆದಿರೋದು MGL ಇಂಟು ಕಾಸ್ 0 ಡಿಗ್ರೀಸ್ ಮೈನಸ್ ಕಾಸ್ ತೀಟಾ ಡಿಗ್ರೀಸ್. ಅಂದರೆ ಇದು ಇನಿಷಿಯಲ್ ಪೊಸಿಷನ್, ಇದು ಫೈನಲ್ ಪೊಸಿಷನ್. ದೇರ್ಫೋರ್ ಅದನ್ನ ಜನರಲ್ ಬರ್ತಿದ್ವಿ ಅಂದ್ಕೊಳ್ಳಿ. ಆವಾಗ W ಇಸ್ ಈಕ್ವಲ್ ಟು MGL ಇಂಟು ಕಾಸ್ ತೀಟಾ 1 ಮೈನಸ್ ಕಾಸ್ ತೀಟಾ 2 ಅಂತ ಬರುತ್ತೆ. ಇದೆಲ್ಲ ಕೂಡ ಒಂದು ನೆಗೆಟಿವ್ ಸೈನ್ ಬರುತ್ತೆ. ಯಾಕೆ ನೆಗೆಟಿವ್ ಸೈನ್ ಬರುತ್ತೆ ಅಂದಿದ್ದೀವಿ ಅಂದ್ಕೊಂಡು,
ಗ್ರಾವಿಟಿ ಡೌನ್ವರ್ಡ್ಸ್, ಎಗೇನ್ಸ್ಟ್ ಗ್ರಾವಿಟಿ ಅಂದರೆ ಅಪ್ವರ್ಡ್ಸ್. ಅಂದರೆ ಇದು ಎಫ್ ಬಾರು, ಇದು ಎಸ್ ಬಾರ್. ಆಂಗ್ಯುಲರ್ ಇದೆ 180 ಡಿಗ್ರೀಸ್ ಇದೆ, ಫೋರ್ಸ್ಗೆ ಡಿಸ್ಪ್ಲೇಸ್ಮೆಂಟ್ ಇದೆ. ಅವಾಗ ಕಾಸ್ ಥೀಟಾ ಏನಾಗುತ್ತೆ -1 ಆಗುತ್ತೆ. ಹೌದಾ ಅಲ್ವಾ? ಅದಕ್ಕೆ ನೀವು ಬರೆಯುವಾಗ ಈ ವರ್ಕ್ ಅನ್ನೋದು ನೆಗೆಟಿವ್ ಬಂದಿದೆ. ವರ್ಕ್ ನೆಗೆಟಿವ್ ಬಂದಿದೆ ಅಂದರೆ ಅರ್ಥ ಏನು ಅಂದರೆ ವರ್ಕ್ ಈಸ್ ಡನ್ ಆನ್ ದ ಬಾಡಿ. ಏನಂತಾರೆ? ವರ್ಕ್ ಈಸ್ ಡನ್ ಆನ್ ದ ಬಾಡಿ ಅಂತ. ಸೊ -mg into cos θ1 minus cos θ2 ಅಂತ ಬರುತ್ತೆ. θ1 ಪೊಸಿಷನ್ ಟು θ2 ಪೊಸಿಷನ್ ಹೋದಾಗ ನಾವು ಈ ಥರ ಯೂಸ್ ಮಾಡ್ತೀವಿ. ನೆಗೆಟಿವ್ ಸೈನ್ಗೆ ಸಿಗ್ನಿಫಿಕೆನ್ಸ್ ಏನು ಅಂದರೆ ಇಟ್ ಈಸ್ ಅಗೇನ್ಸ್ಟ್ ಗ್ರಾವಿಟಿ ಹೋಗ್ತಾ ಇದೆ, ಅಗೇನ್ಸ್ಟ್ ಗ್ರಾವಿಟಿ ಹೋಗ್ತಾ ಇದೆ. ನಿಮಗೆ ತುಂಬ ಜನಕ್ಕೆ ಸರ್ ನೀವೇನೋ ಅಂದಿದ್ದೀರಾ, ನಮ್ಮ ಬ್ರೈನ್ ಥಿಂಕ್ ಮಾಡ್ತು, ನೀವು ಯಾವಾಗಲೂ ಕೂಡ 30 60 ಹೋಗಿದ್ದೀರಾ ಅಂದರೆ ಸರ್ 60 30 ಬಂದರೆ ಸರ್ ಆವಾಗಲೂ ಇದೇ ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೀವಿ. ಬಟ್ ಆವಾಗ ಏನಾಗುತ್ತೆ, ನೆಗೆಟಿವ್ ಸೈನ್ ಇರಲ್ಲ, ಅವಾಗ ಪಾಸಿಟಿವ್ ಸೈನ್ ಇರುತ್ತೆ. ದಟ್ ಈಸ್ ವಾಟ್ ಈಸ್ ಪಾಸಿಟಿವ್. ಆವಾಗ ವರ್ಕ್ ಈಸ್ ಡನ್ ಬೈ ದ ಫೋರ್ಸ್ ಆಗುತ್ತೆ. ಅದು ಆಮೇಲೆ ಹೇಳ್ತೀನಿ ನಾನು, ನಾವು CT ಎಕ್ಸಾಂಪಲ್ ಮಾಡುವಾಗ ನಾನು ಮತ್ತೆ ಹೇಳ್ತೀನಿ. ಓಕೆ, ಸೊ ಸೇಮ್ ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೀವಿ. ಸ್ಮಾಲ್ ಆಂಗಲ್ ಟು ಲಾರ್ಜ್ ಆಂಗಲ್ ತಗೊಂಡು ಹೋಗಿದ್ದೀವಿ ಅನ್ಕೊಳ್ಳಿ, ಇಲ್ಲಿ ಏನು ಬರುತ್ತೆ, ನೆಗೆಟಿವ್ ಸೈನ್ ಬರುತ್ತೆ. ಈ ಬುಕ್ಕಲ್ಲಿ ಬರ್ಕೋಬೇಕು. ಸ್ಮಾಲರ್ ಆಂಗಲ್ ಟು ಲಾರ್ಜರ್ ಆಂಗಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ವರ್ಕ್ ಈಸ್ ನೆಗೆಟಿವ್. ಲಾರ್ಜರ್ ಆಂಗಲ್ ಟು ಸ್ಮಾಲರ್ ಆಂಗಲ್ ಪೊಸಿಷನ್ ಬಂದಿದೆ ಅಂದರೆ ವರ್ಕ್ ಈಸ್ ಪಾಸಿಟಿವ್. ಎಕ್ಸ್ಪ್ರೆಷನ್ ಈಸ್ ಸೇಮ್ ಯೂಸ್ ಮಾಡ್ತೀವಿ ಅಂತ ನೆನ್ಪಿಟ್ಕೋಬೇಕು. ಎಸ್, cos θ1 ಮೈನಸ್ cos θ2 ಬಂದಿದೆ. ಇವಾಗ ಈ ಥರ ಎಕ್ಸಾಂಪಲ್ಸ್ ಎದಕ್ಕೆ ಹೇಳ್ತಾರೆ ಅಂತಿದ್ದೀರ? ಇದು ಬೋರ್ಡ್ ಎಕ್ಸಾಂಪಲ್ ಕೇಳೋದಿಲ್ಲ. ಈ ಥರ ಎಕ್ಸಾಂಪಲ್ ಬಂದು ನೀಟಲ್ಲೂ CP ಎಲ್ಲೋ ಕೇಳ್ತಾರೆ. ಅದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ತೋರಿಸಿದ್ದೀನಿ, ಒಂದು 2 ಎಕ್ಸಾಂಪಲ್ ಬರ್ತಿದ್ದೀನಿ. ನೆಕ್ಸ್ಟ್ ಕೇಸಲ್ಲಿ ನೀವು ನೋಡ್ಬೋದು, there are 2 ಎಕ್ಸಾಂಪಲ್ಸ್. ಏನಾದ್ರು ಬಂದಿದ್ದೀವಿ, ಇದು ಬೋರ್ಡ್ ಎಕ್ಸಾಂಪಲ್ ಬರಲ್ಲ, ಇದು ಬೋರ್ಡ್ ಎಕ್ಸಾಂಪಲ್ ಬರಲ್ಲ ಅಂತೆಲ್ಲ ಹೇಳ್ತಾರೆ, ಬರಬೇಕು ಅಂತ ನನ್ನಂತ ಒಂದು ವಿಶ್ ಮಾಡ್ತಾರೆ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡುವಾಗ ಇದು ಬೋರ್ಡ್ ಎಕ್ಸಾಂಪಲ್ ಬರುತ್ತಾ ಏನು ಬೇಕಿದೆ, ಅದು ಯು ಪ್ರಾಕ್ಟೀಸ್ ಆಸ್ ಕಂಪ್ಲೀಟ್ ಆಸ್ ಪಾಸಿಬಲ್. ಬರೀ ಬೋರ್ಡ್ ಎಕ್ಸಾಮಿನೇಷನ್ಗೆ ಅದೇನದು ಬ್ಲೂ ಪ್ರಿಂಟ್ಸ್ ಇಲ್ಲಂದ್ರೆ ಎಲ್ಲೋ ಪ್ರಿಂಟು ಏನೇನೋ ಹೇಳ್ತಾ ಇರ್ತೀರ, ಅವೇನು ಪೆನ್ ಹಿಡಿಸ್ಕೋಬೇಡಿ. ಕ್ಲಾಸ್ ರೂಮಲ್ಲಿ ಟೀಚರ್ ಏನು ಹೇಳಿದ್ದಾರೋ ಅದು 100% ಪ್ರಾಕ್ಟೀಸ್ ಮಾಡಿ, 100% ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಯಾವುದಾದ್ರೂ ಆಗ್ಬೋದು, ನಿಮ್ಮ ಪ್ರಾಕ್ಟೀಸ್ 100% ಕ್ಲಾಸ್ ರೂಮ್ಸ್. ಇವಾಗ ಈ ಎಕ್ಸಾಂಪಲ್ ಕೇಳಿದ್ದಾರೆ, ಏನಂತಿದ್ದಾರೆ, ವರ್ಕ್ ಡನ್ ಟು ಡಿಸ್ಪ್ಲೇಸ್ ಬಾಲ್ ಆಫ್ ಅ ಪೆಂಡುಲಮ್ ಬೈ 30 ಡಿಗ್ರೀಸ್ ಮತ್ತು ಫ್ರಮ್ ಮೀನ್ ಪೊಸಿಷನ್ 10 ಜೌಲ್ ಅಂತ ಒಂದು ಡಾಟಾ ಕೊಟ್ಟಿದ್ದಾರೆ. ಒಟ್ಟು ಏನಂದಿದ್ದಾರೆ, find the work done in displacing the ball by angle 60 degrees from mean position. 30 ಡಿಗ್ರೀಸ್ ತಗೊಂಡ್ಬರೋಕ್ಕೆ 10 ಆದರೆ 60ಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ 0 to 30, 0 to 60 ಅಂದರೆ ಡಬಲ್ ಆಯ್ತಲ್ವಾ. ಸೊ ಡಬಲ್ ಆದರೆ 10 becomes 20. ಫಸ್ಟ್ ಆಪ್ಷನ್ ಒಂದು 20ನೇ ಕೊಟ್ಟಿರ್ತಾನೆ, ಫಸ್ಟ್ ಆಪ್ಷನ್ 20 ಕೊಟ್ಟಿರ್ತಾನೆ. ತಕ್ಷಣ ಎಲ್ಲರೂ 1 ಆಪ್ಷನ್ ಕೊಡೋಕ್ಕೆ ಕೂಡ ಚಾನ್ಸ್ ಇದೆ. ಆ ಥರ ಆಗುತ್ತಾ ಇಲ್ವಾ ನೋಡೋಣ ಇವಾಗ ನಾವು, ರೈಟ್. ಇಷ್ಟು ಮುಂಚೆ ಹೇಳಿದ್ವಿ ಹ್ಯಾಬಿಟ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲ ಆದರೆ ಡೈರೆಕ್ಟಾಗಿ ಮಾಮೂಲಾಗಿ ಡಾಟಾ ಕೊಟ್ಬಿಡ್ತಾ ಇರ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀವಿ, ಸಿಂಪ್ಲಿಫಿಕೇಶನು ಆನ್ಸರು. ದಿಸ್ ವಾಟ್ ಇಸ್ ದ ಮೆಥಡ್. ಇವಾಗ ಕೂಡ ನಾವು ಅದೇ ಮಾಡ್ತೀವಿ. ಬಟ್ ಏನು ಮಾಡ್ತಾ ಇದ್ದೀವಿ ಒಂದು ಫಸ್ಟ್ ಟೈಮ್ ಅವ್ನು ಕೊಟ್ಟಿರೋದು 0 to 30 ಕೊಟ್ಟಿದ್ದಾನೆ, 0 to 60 ಕೇಳಿದ್ದಾನೆ. ಹೌದಲ್ವ? therefore first time W1 is equal to mgl into 1 minus cos 30 degrees ಅಂತ ಬರೀಬಹುದಾ? cos 30 ನಿಮಗೆ √3/2 ಅಂತ ಗೊತ್ತು, ಹೌದಾ? 1 minus √3/2 2 LCM ಇವೆಲ್ಲ ನೀವು ಮಾಡ್ಕೊಂಡಿರ್ತೀವಿ. ಮಾಡ್ಕೊಂಡ್ರೆ ವಾಟ್ ಇಸ್ ದಟ್, mgl into 2 minus √3/2 ಆಗುತ್ತಾ? ಅದು ಇಟ್ಕೊಳ್ಳಿ. ನೆಕ್ಸ್ಟ್ W2 ಏನು ಮಾಡಿದ್ದಾರೆ, mgl into ಮತ್ತು ಮೀನ್ ಕ್ವಶನ್ 60 ಡಿಗ್ರೀಸ್ ಅಂದಿದ್ದಾರೆ, cos 60 degrees, cos 60 ಅಂದರೆ 1/2, 1 minus 1/2. therefore answer is mgl/2 ಅಂತ ಬಂದಿದೆ. ಇವಾಗ ನಮ್ಗೆ ಏನು ಕೊಟ್ಟಿದ್ದಾರೆ, W1 ಕೊಟ್ಟಿದ್ದಾರೆ ಆಸ್ W2 ಕೇಳಿದ್ದಾರೆ, ಹೌದಲ್ವಾ? ವಾಟ್ ಯು ಡು, ಯು ಟೇಕ್ W1 by W2 ಮಾಡಿದ್ರೆ ಏನಾಗುತ್ತೆ, mgl ಎಲ್ಲ ಕ್ಯಾನ್ಸಲ್ ಆಯಿತು, ಹೌದಾ? mgl ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು. ಮೇಲ್ಗಡೆ ಏನು ಬಂದಿದೆ, 2 minus √3 by ಅಷ್ಟೇ, 2 minus √3/1 ಅಂತ ಕಾಣಿಸ್ತದೆ. therefore ಇವಾಗ ನಮಗೆ ಬೇಕಾಗಿರೋದು W2 is equal to W1 by 2 minus √3 ಅಂತ ಬರೀತೀವಿ. ಕ್ಯಾಲ್ಕುಲೇಷನ್ ಮಾಡ್ತೀವಿ. W1 ಅಂದರೆ 10 ಜೌಲ್ ಕೊಟ್ಟಿದ್ದಾರೆ, 2 minus √3 ವ್ಯಾಲ್ಯೂ 1.73 ಅಂತ ಬಂದಿದ್ದೀರಾ, 1.73. 2 minus 1.73 ಅಂತ ತಗೊಂಡು ಕೇಳಿದ್ರೆ 0.27 ಅಂತ ಕಾಣಿಸ್ತದೆ. ಅಫ್ಕೋರ್ಸ್ ಇವಾಗ ಇದು ಮಾಡ್ತೀವಿ. ಇದು 0.25 ಬಂದಿದ್ರೆ ಎಷ್ಟು ಬರುತ್ತೆ, ಬಿಕಾಸ್ 2.5 4 times ಆಗುತ್ತೆ, ಹೌದಾ?
ಸೊ 0.25 ಕೊಟ್ಟರೆ ಏನಾಗುತ್ತೆ 40 ಟೈಮ್ಸ್ ಬರುತ್ತೆ. ಇವಾಗ 27 ಇದೆ ಅಂದರೆ 40 ಕಡಿಮೆ ಬರುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಒಂದು 38 ಅಲ್ಲೋ 37 ಅಲ್ಲೋ ನಂಬರ್ಸ್ ಕಾಣಿಸ್ತಾ ಇರುತ್ತೆ. ನಾನು ಹೇಳ್ತಾ ಇದ್ದೆ ದಿಸ್ ಇಸ್ ಹೌ ಯು ವಿಲ್ ಅಪ್ರೋಚ್, ದಿಸ್ ಇಸ್ ಹೌ ಯು ವಿಲ್ ಅಪ್ರೋಚ್. ಅಷ್ಟೇ ಆಗಿ ಇವಾಗ ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಇದನ್ನು ನೀವು ಓಕೆ 1000 ಮಾಡಿದ್ರೆ ಬೈ ಏನಾಗುತ್ತೆ 27, 20 ಟೈಮ್ಸ್ ಎಷ್ಟು ಹೋಗುತ್ತೆ 3 ಟೈಮ್ಸ್ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅದು ನಿಮ್ಗೆ ಗೊತ್ತಾಗಬೇಕು. ಓಕೆ ಆ ಥರ ಮಾಡೋದು ನಿಮ್ಗೆ ಅದೆಲ್ಲ ಅಭ್ಯಾಸ ಆದರೆ ಆ್ಯಸ್ ಅ ಟು ನೀಟ್ JEE ಆರ್ CET ಮಾಡುವಾಗ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಅರ್ಥ ಆಗುತ್ತೆ, ಅವಾಗ ಬರುತ್ತೆ. ಇವಾಗೆಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ನಾವಾಗ ನೆಕ್ಸ್ಟ್ ಯಾವಾಗ ಕೋಚಿಂಗ್ ಅಂತ ಬರೀ ಒಂದು 2-3 ಮಂತ್ಸ್ ಮಾತ್ರ ಕ್ಯಾಲ್ಕುಲೇಷನ್ಸು ಟೈಮ್ ಮ್ಯಾನೇಜ್ಮೆಂಟು ಬರಲ್ಲ, ಹೌದಾ? ಅದಕ್ಕೆ 2022ನ ಏನು ಮಾಡ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಸಿಂಪ್ಲಿಫಿಕೇಶನ್ ಕ್ಯಾಲ್ಕುಲೇಷನ್ಸ್ ನೀವೇ ಮಾಡ್ಕೋಬೇಕು, ಕ್ಯಾಲ್ಕುಲೇಟರ್ಸ್ ಟಚ್ ಕೂಡ ಮಾಡಬಾರ್ದು. ಸೊ ದಿಸ್ ಇಸ್ ವಾಟ್ ಈಸ್ ಆನ್ಸರ್ ಇಸ್ ಇನ್ ಜೌಲ್. ಸೊ ಆನ್ಸರ್ 38 ಸಮಥಿಂಗ್ ಏನೋ ಬರುತ್ತೆ ಅಂತ ನಮ್ಗೆ ಕಾಣಿಸ್ತಾ ಇದೆ, ಹೌದಲ್ಲ? 38 ಸಮಥಿಂಗ್ ಅದೆಲ್ಲ ಜೌಲ್ ಯೂನಿಟ್ಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್. ಆನ್ಸರ್ ಎಲ್ಲ ಬಂದ ಮೇಲೆ ಕೂಡ ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ನಮ್ಗೆ ಇಷ್ಟು ಮುಂಚೆ ಆನ್ಸರ್ ಏನು ಕಾಣಿಸ್ತದೆ ನೋಡಿ, ಅಲ್ಲಿ 10 ಇತ್ತು. 10 ಅನ್ನೋದು ಇವಾಗ ಆನ್ಸರ್ ಎಷ್ಟು ಬರ್ತಾ ಇದೆ, ಇವಾಗ 30 ಬರ್ತಾ ಇದೆ, ನಾಟ್ 20 ಬಂದಿದೆ, ಇನ್ನೂ ಜಾಸ್ತಿ ಆಗಿದೆ. ನೋಡಿದ್ದೀರಾ? ದಟ್ ಇಸ್ ವಾಟ್ ಇಸ್ ದ ಡಿಫರೆನ್ಸ್. ಇವಾಗ 38 ಅದೇನೋ ನಂಬರ್ ಬಂದಿದ್ದಲ್ಲ, ಆ ಪಕ್ಕ ಕೊಟ್ಟಿರ್ತಾನೆ ಯೂನಿಟ್ ಬೇರೆ ಏನೋ ಚೇಂಜ್ ಮಾಡ್ತಾನೆ, ಎಲ್ಗನ್ ಇರ್ತಾನೆ, ಕ್ಯಾರೋಲನ್ ಇರ್ತಾನೆ. ನಾವು ನೋಡ್ದಿರಾ ನಂಬರ್ ಬಂದಿದೆ ಅನ್ನೋ ಖುಷಿಲಿ ಅನ್ನೋ ಆನ್ಸರ್ ಮಾಡಿ ಹೊರಗಡೆ ಬಂದ್ಮೇಲೆ ಒಂದು ಸಿಲ್ಲಿ ಮಿಸ್ಟೇಕ್ ಆಯಿತು ಅಂತೀವಿ. ಆ ಥರ ಸಿಲ್ಲಿ ಮಿಸ್ಟೇಕ್ಸ್ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಪ್ರಾಕ್ಟೀಸ್ ಮಾಡುವಾಗ ದಿಸ್ ಇಸ್ ವೆರಿ ಎಸೆನ್ಷಿಯಲ್. ಯೂನಿಟ್ ಯಾವುದು ಮಿಸ್ ಮಾಡ್ದಿರ ಬರೀತಾ ಹೋಗಿ. ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, CET ಕೊಡುವಾಗ ನೆಕ್ಸ್ಟ್ ಎಕ್ಸಾಂಪಲ್ ಯಾವ ಥರ ಅಂದಿದ್ದಾನೆ ಅಂದರೆ ಎಕ್ಸಾಂಪಲ್ 2 ನೋಡಿದ್ವಿ. ಅವನು ಅಂತಾನೆ work done in displacing the bob from 30 degrees further. ನೋಡಿ ಏನಂದಿದ್ದಾರೆ, ಡಿಸ್ಪ್ಲೇಸಿಂಗ್ ದ ಬಾಬ್ ಬೈ 30 degrees further ಅಂದ್ರೆ ಏನರ್ಥ ಇದೆ? ಫಸ್ಟ್ ಇದ್ದ ಆಂಗಲ್ ಎಷ್ಟು θ1 is 30 degrees ಆಲ್ರೆಡಿ ಇದೆ ಇದ್ರ ಪ್ರಕಾರ. ಫರ್ದರ್ 30 ಹೋಗ್ಬೇಕಂದ್ರೆ 30 ಇಂದ ನೆಕ್ಸ್ಟ್ 30 ಹೋಗ್ಬೇಕು. ಅಂದ್ರೆ ಇವಾಗ ಈ ಬಿ ಪಾರ್ಟ್ ನಿಮ್ಗೆ ಏನರ್ಥ ಆಯ್ತು ಹೇಳಿ? ಬಿ ಪಾರ್ಟ್ ಅಲ್ಲಿ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ? ನಾನು ಸ್ಟೇಟ್ಮೆಂಟ್ ಬರೀತಾ ಇದ್ದೀನಿ. ಬಿ ಪಾರ್ಟ್ ಅಲ್ಲಿ ಬಾಬ್ ಈಸ್ ಡಿಸ್ಪ್ಲೇಸ್ಡ್. ಬಾಬ್ ಈಸ್ ಡಿಸ್ಪ್ಲೇಸ್ಡ್ ನಾಟ್ ಫ್ರಮ್ ಮೀನ್ ಪೊಸಿಷನ್, ಡಿಸ್ಪ್ಲೇಸ್ಡ್ ಫ್ರಮ್ 30 degree ಪೊಸಿಷನ್ ಟು ಫರ್ದರ್ 30. ಅಂದರೆ ಇನಿಷಿಯಲ್ ಆಗಿಗೆ 30 ಆ್ಯಡ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇನಿಷಿಯಲ್ 30 ಕೊಟ್ಟು ಫರ್ದರ್ 50 ಅಂದರೆ ಫರ್ದರ್ 60 ಯಾವುದನ್ನ ಅನ್ಕೊಳ್ಳಿ. ಅಂದರೆ ಇವಾಗ ಅಲ್ಲಿ ಅರ್ಥ 30 degree ಪೊಸಿಷನ್ ಟು 60 degree ಪೊಸಿಷನ್ ಹೋಗಿದೆ. 30 ಪೊಸಿಷನಿಂದ 60 ಹೋಗಿದೆ. Therefore, ಇವಾಗ ನಾವು ಮತ್ತು ಸೇಮ್ W1 is equal to ಏನು ಬರೀತೀನಿ? ಬಿಕಾಸ್ ನಾವು ಹ್ಯಾವ್ ಟು ಫೈಂಡ್ W2 ಇನ್ ಟರ್ಮ್ಸ್ ಆಫ್ W1. ಯಾಕೆಂದರೆ W1 ಕೊಟ್ಟಿದ್ದಾನೆ, W2 ಕೇಳ್ತಾ ಇದ್ದಾನೆ. ಈ ಥರ ಎಕ್ಸಾಂಪಲ್ ಮಾಡುವಾಗ ಇದು ನಾನು ಒಂದು ಇಂಪಾರ್ಟೆಂಟ್ ಮೆಥಡ್ ನೋಡಿ. ಓಹೋ ಡಾಟಾ ಅದೇ ಹೇಳ್ತಾ ಇರೋದು, ಡಾಟಾ ಈ ಥರ ಇರೋವಾಗ ಸಾರ್ ಏನು ಮಾಡಿದ್ದಾರೆ? ದಟ್ ಅಬ್ಸರ್ವೇಷನ್ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ ಫಾರ್ ಯು, ಮೋಸ್ಟ್ ಎಸೆನ್ಷಿಯಲ್ ಥಿಂಗ್. W1 ಕೊಟ್ಟು W2 ಕೇಳಿದ್ದಾರೆ. ಅದಕ್ಕೆ ಫಸ್ಟ್ ನಾವು W1 ಕೊಟ್ಟು MGL ಇಂಟು 1 ಮೈನಸ್ ಕಾಸ್ 30 ಬರೆದ್ಬಿಡ. 1 ಮೈನಸ್ ಕಾಸ್ 30 √3/2 ಬರೆದಿದ್ದೀನಿ. ಬರೆದು 1 ಮೈನಸ್ √3/2 ಎಲ್ಲ ಏನಾಗುತ್ತೆ? √3 ಮೈನಸ್ 2 ಮೈನಸ್ √3/2 ಆಯಿತು. ದಿಸ್ ಇಸ್ W1. ಇವಾಗ W2 ಏನಾಗುತ್ತಪ್ಪ? W2 is equal to MGL into cos 30 degrees minus cos 60 degrees ಅಂತ ಬರೀಬೇಕು, ಹೌದಲ್ಲ? MGL into cos θ1 minus cos θ2. cos 30 ಅಂದರೆ ಎಷ್ಟು ಬರುತ್ತೆ? ಪಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ √3/2. cos 60 ಅಂದರೆ ಎಷ್ಟು ಬರುತ್ತೆ? ಪಿ 1/2, ಹೌದಾ? 2 ಏನಾಗಿದೆ? LCM. Therefore this is nothing but MGL into √3 minus 1/2 ಆಯ್ತಾ? W2. ಮತ್ತು again W1 ಕೊಟ್ಟಿದ್ದಾರೆ, W2 ಕೇಳಿದ್ದಾರೆ. Therefore W1/W2. ಸರ್ W2/W1 ಡೈರೆಕ್ಟಾಗಿ ನಾವು ಮಾಡ್ತೀವಿ. ವೆರಿ ಗುಡ್, ಮಾಡಿ. ಯಾವುದು is equal to MGL ಹೋಯ್ತು. ಇಲ್ಲಿ 2 minus √3, ಇಲ್ಲಿ √3 minus 1. ಸೊ 2 minus √3 by ಇದೇನಾಯಿತು? √3 minus 1. ಇಲ್ಲಿ LCM ಇಲ್ಲಿ LCM ಕ್ಯಾನ್ಸಲ್ ಆಯಿತು. Therefore final answer ಏನು ಬರೀತೀವಿ ನಾವು? W2 ಬೇಕು is equal to √3 minus 1 by 2 minus √3 times W1. ಇವಾಗ ನೀವು ಆನ್ಸರ್ಸ್ ಮಾಡ್ಕೊಳ್ತೀರ. √3 minus 1 ಅಂದಿದ್ದೀವಿ ಅನ್ಕೊಳ್ಳಿ, ಎಷ್ಟು ಬರ್ತಪ್ಪಿ? 0.73 ಎರಡು ಡೆಸಿಮಲ್ ಬರೀತೀನಿ.
2 minus root 3 ಬಂತು 0.27 times W1 ಅಂತ ಬರುತ್ತೆ. ಸೊ 27 ಎಸ್ ಸತಿ ಹೋಗುತ್ತೆ ಅಂತ ನೀವು ನೋಡ್ಕೊಳ್ಳಿ. 25 ಇದ್ದಿದ್ದು ಕೂಡ 3 ಸತಿ ಹೋಗಲ್ಲ, ಎಸ್ ಸತಿ ಹೋಗುತ್ತೆ. 27 3 ಸತಿ ಎಸ್ ಸತಿ ಹೋಗುತ್ತೆ, ಪ್ಲೀಸ್ 81 ಆಗುತ್ತಲ್ವ. ಇದು ಎಷ್ಟಿದೆ? 73 ಇದೆ. therefore this is 0.2 ಆಗುತ್ತೆ. ಇನ್ನೊಂದು ಡೆಸಿಮಲ್ ಏನು ಬರುತ್ತೆ ಅದು ನಾನಲ್ಲ, ಅಭ್ಯಾಸ ನೀವು ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. 0.2 ಮೇಲೆ ತಗೊಳ್ಳಿ, 0.2 ಸಮಥಿಂಗ್ ಇಂಟು W, ಸಾರಿ 0.2 2 ಪಾಯಿಂಟ್ ಸಮಥಿಂಗ್ ಬರುತ್ತೆ ಸರ್. 2 ಪಾಯಿಂಟ್ ಸಮಥಿಂಗ್ ಬಂದು ಆಮೇಲೆ W ಬರುತ್ತೆ. ಅಟ್ಲೀಸ್ಟ್ ಆ 1 ಡೆಸಿಮಲ್ ನೀವು ಬರ್ಕೊಳ್ಳಿ. 26 ಬರ್ತಾ 27 ಬರ್ತಾ ಅನ್ನೋದು ನಿಮಗೆ ಗೊತ್ತಾಗಬೇಕಾದ್ರೆ, ನಾನಲ್ಲ ಹೇಳೋದು, ಕ್ಯಾಲ್ಕುಲೇಟರ್ ಅಲ್ಲ, ಲಾಗರಿದಮ್ಸ್ ಎಲ್ಲ ಪಕ್ಕ ಇಟ್ಬಿಡಿ. ಸೂಪರ್ ಕಂಪ್ಯೂಟರ್ ಕೊಟ್ಟಿದ್ದಾನೆ ದೇವರು, ಹೌದಾ? ಇದು ಮಾತ್ರ ಯೂಸ್ ಮಾಡಿ. 2.6 times W1 ಅಂತ ನಿಯರ್ಲಿ ಬರೀತಾ ಇದ್ದೀನಿ. ಆನ್ಸರ್ 10 into 26, ಅದು ನಿಯರ್ಲಿ 26 27 ಹತ್ರ ಬರ್ತಾ ಇರುತ್ತೆ. ನಮಗೆ ಸಿ ಟಿ ಡಿನಲ್ಲಿ ಅರ್ಥ ನೀಟಾಗಿ ಅರ್ಥ ಆಗಬೇಕು. ಎರಡು ಆಪ್ಷನ್ಸ್ ತುಂಬ ಫ್ರೆಂಡ್ಲಿಯಾಗಿ ಕೊಟ್ಟಿರ್ತಾನೆ. ನಾವು ಕೋಚಿಂಗ್ ಸ್ಟಾರ್ಟ್ ಮಾಡಿದಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಓಕೆನಾ? ಸೊ ದಿಸ್ ಇಸ್, ಆ್ಯಂಡ್ ಆಫ್ ಕೋರ್ಸ್ ಡೋಂಟ್ ಫರ್ಗೆಟ್ ಫೈನಲ್ ಆನ್ಸರ್ ಇಸ್ ನಿಯರ್ಲಿ 26 ಪಾಯಿಂಟ್ ಸಮಥಿಂಗ್ ಜೌಲ್ ಅಂತ ಬರೀತಾ ಇದ್ದೀನಿ. ನಾನು ಈಕ್ವಲ್ ಟು ಬರೋದಿಲ್ಲ, ನಿಯರ್ ವ್ಯಾಲ್ಯೂಸ್ ಬರುತ್ತೆ ಅದು ಬರುತ್ತೆ. ಸೊ ದಿಸ್ ಇಸ್ ಒನ್ ಮೋರ್ ಸಚ್ ಎಕ್ಸಾಂಪಲ್. ಏನು ಮಾಡಿದ್ದೀವಿ ಅಂತ ನಿಮ್ಗೆ ಅರ್ಥ ಆಗಿದೆ, ಹೌದಾ? ಕೀವರ್ಡ್ಸ್ ಯಾವುದು, ಆ ಕೀವರ್ಡ್ಸ್ಗೆ ಹೌ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಎನಿ ಎಕ್ಸ್ಪ್ರೆಷನ್. ಲೆಟ್ ಅಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ಆರ್ ನೆಕ್ಸ್ಟ್. ಯಾ ಫ್ರೆಂಡ್, ನೆಕ್ಸ್ಟ್ ಎಕ್ಸಾಂಪಲ್. Next example is a topic which you have already learned in your previous units, in the name of friction. Very very popular concept. Hopefully ನಿಮ್ಮೆಲ್ಲರಿಗೂ ಕೂಡ ಫ್ರಿಕ್ಷನ್ ಬಗ್ಗೆ ಈ ಕ್ಲಾಸಲ್ಲಿ ಆಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಬಿಕಾಸ್ ದಿಸ್ ಎಕ್ಸಾಂಪಲ್ ಈಸ್ ಬೇಸ್ಡ್ ಆನ್ ಫ್ರಿಕ್ಷನ್. ಒನ್ ಮೋರ್ ಟೈಮ್ ನಿಮ್ಗೆ ಅರ್ಥ ಆಗಬೇಕು. ವಾಟ್ ಇಸ್ ದ್ಯಾಟ್? ನಾವು ವರ್ಕ್ ಎನರ್ಜಿ ಟಾಪಿಕ್ ಮಾತಾಡ್ತಾ ಇದ್ದೀವಿ ಅಂದರೆ ನಾಟ್ ಎ ನ್ಯೂ ಟಾಪಿಕ್ ಅಂತ ಟೀಚರ್ ಹೇಳಿರೋದು ಎಷ್ಟು ನಿಜ ಗೊತ್ತಾಗ್ತಾ ಇದೆಯಾ? ಬಿಕಾಸ್ ವಿ ನೀಡ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಲ್ ದ ಟಾಪಿಕ್ಸ್. ಏನೇನು ಮಾಡಿದ್ದೀವೋ ಅವೆಲ್ಲ ಕೂಡ ಬೇಕಾಗುತ್ತೆ. ದಟ್ ಈಸ್ ವಾಟ್ ಈಸ್ ದ ಬ್ಯೂಟಿ ಆಫ್ ಫಿಸಿಕ್ಸ್. ಅದಕ್ಕೆ ಈ ಸಬ್ಜೆಕ್ಟ್ ಎಲ್ಲರಿಗೂ ಬರಲ್ಲ ಆಗುತ್ತೆ. ಯಾರಿಗೆ ಬರುತ್ತೆ ಅಂದರೆ ಇದು ಕಂಟಿನ್ಯೂಟಿ ಅಂತ ಗೊತ್ತು ಮಾಡಿಕೊಂಡು ಅದನ್ನು ಫಾಲೋ ಮಾಡಿದವರಿಗೆ ನಾಟ್ ಓನ್ಲಿ ಫಿಸಿಕ್ಸ್ ಎಲ್ಲ ಬರೋದು, ನಾನು ಹೇಳ್ತಾ ಇದ್ದೀನಿ, PCM PCB ಎಲ್ಲ ಬರೋದು, ನೀಟ್ JEE CET ರ್ಯಾಂಕ್ ಎಲ್ಲ ಬರೋದು. ಏನು ಬರುತ್ತೆ? ಒಂದು 10 ವರ್ಷ ಆದಮೇಲೆ ನೀವು ನನಗೆ ಹೇಳಲೇಬೇಕು, ಹೇಳ್ತೀರಾ? ಬಿಕಾಸ್ ಅಷ್ಟು ದೊಡ್ಡದು ನಿಮಗೆ ಬರುತ್ತೆ ಅಂತ ನೆನಪಿದೆ. ಸೊ ಈಗ ಕ್ವಶನ್ ಏನಂದಿದ್ದಾರೆ, 50 kg ಬ್ಲಾಕ್ ಹಾರಿಜಾಂಟಲ್ ರಫ್ ಸರ್ಫೇಸ್ ಆನ್ ಎ ಹಾರಿಜಾಂಟಲ್ ರಫ್ ಸರ್ಫೇಸ್ ಮೇಲಿದೆ. ಅದನ್ನೇನು ಮಾಡಿದ್ದಾರೆ? ಸ್ಲೈಡೆಡ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಆಫ್ 2.5 meter per second. ಫೈಂಡ್ ದ ವರ್ಕ್ ಡನ್ ಇನ್ 6 seconds ಅಂತ ಒಂದು ಕ್ವಶನ್ ಕೇಳಿದೆ. ಕಾನ್ಸ್ಟೆಂಟ್ ಸ್ಪೀಡಾಗಿ ಅದನ್ನು ಸ್ಲೈಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಫೈಂಡ್ ದ ವರ್ಕ್ ಡನ್ ಇನ್ 6 seconds. ಮತ್ತು ಕೀವರ್ಡ್ಸ್ ಏನು? ಮಾಸ್ ಕೊಟ್ಟಿದ್ದಾರೆ, ಆ್ಯಂಡ್ ಸ್ಪೀಡ್ ಕೊಟ್ಟಿದ್ದಾರೆ, ಆ್ಯಂಡ್ ಇನ್ನೂ ಏನು ಕೊಟ್ಟಿದ್ದಾರೆ? ಟೈಮ್ ಕೊಟ್ಟಿದ್ದಾರೆ, ಆ್ಯಂಡ್ ಆಲ್ಸೋ ಡಾಟಾ ನೋಡಿ ಕೆಳಗಡೆ ಏನು ಕಾಣಿಸ್ತಿದೆ. ಬಿಕಾಸ್ ಫ್ರಿಕ್ಷನಲ್ಲಿ ದಿಸ್ ಇಸ್ ವಾಟ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಟೂಲ್, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಬರ್ತಿತ್ತು. ಕೊಡುವಾಗ ಅದೇ ಕೆಲಸವಾಗ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೂ ನಿಮ್ಗೆ ಹೆಲ್ಪ್ ಮಾಡೋಕ್ಕೂ ಈ ಥರ ಕೊಟ್ಟಿದ್ದಾರೆ. μs ಫಾರ್ ಸ್ಟ್ಯಾಟಿಕ್ ಫ್ರಿಕ್ಷನ್ 0.4, μk 0.3 ದ ಕೈನೆಟಿಕ್ ಫ್ರಿಕ್ಷನ್, ಈ ಥರ ಕೊಟ್ಟಿದ್ದಾರೆ. ಇವಾಗ ಯಾವಾಗ ಸ್ಟ್ಯಾಟಿಕ್ ಯೂಸ್ ಮಾಡಬೇಕು ನಾವು ಅಂತ ಗೊತ್ತಾಗುತ್ತೆ ಅಂದರೆ ಕ್ವಶನಲ್ಲೇ ಇದೆ. ಸ್ಟ್ಯಾಟಿಕ್ ಅಂದರೆ ಆ್ಯಸ್ ಲಾಂಗ್ ಆ್ಯಸ್ ದ ಬಾಡಿ ಕಂಟಿನ್ಯೂಸ್ ಟು ಬಿ ಅಟ್ ರೆಸ್ಟ್ ಈವನ್ ಆ್ಯಕ್ಟೆಡ್ ಬೈ ಎಕ್ಸ್ಟರ್ನಲ್ ಫೋರ್ಸ್. ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಬೇರೆ ಅದನ್ನು ಸ್ಲೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಇಟ್ ಈಸ್ ನಾಟ್ ಸ್ಲೈಡಿಂಗ್. ಆವಾಗ ನಾವು ಏನು ಯೂಸ್ ಮಾಡಬೇಕು ಅನ್ನೋದೊಂದು ಪಾಯಿಂಟ್. ವೆನ್ ಇಟ್ ಈಸ್ ಸ್ಲೈಡಿಂಗ್, ಅದು ಸ್ಲೈಡ್ ಆಗಿಬಿಡ್ತಾ ಇದೆ ಬಿಕಾಸ್ ಇಟ್ ಈಸ್ ಸ್ಲೈಡಿಂಗ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಅಂದಿದ್ದಾರೆ. ದಟ್ಫೋರ್ ನಾವು ಡಾಟಾನ ಯೂಸ್ ಮಾಡಬೇಕಾಗಿರೋದು μs μk ಅಂದರೆ ಇಟ್ ಈಸ್ μk ಅಂತ ಗೊತ್ತಾಯಿತು, ಹೌದಾ? ಸೊ ಎರಡು ಕೊಟ್ಟಾಗ ಯಾವುದು ಯೂಸ್ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಎಕ್ಸಾಂಪಲಲ್ಲಿ ಅದು ಆಲ್ರೆಡಿ ಸ್ಲೈಡ್ ಆಗಿಬಿಟ್ಟಿದೆ. ದಟ್ಫೋರ್ ನನಗೆ ಇದು μs ಬೇಕಿಲ್ಲ, ನನಗೆ ಸಬ್ಸ್ಟಿಟ್ಯೂಟ್ ಮಾಡೋದು μk. ಕೆಲವೊಂದು ಎಕ್ಸಾಂಪಲ್ಸ್ μs μk ಎರಡು ಯೂಸ್ ಮಾಡೋದು ಕೂಡ ಇದನ್ನು ರೇರಾಗಿ ಬರುತ್ತೆ, ಅದು ಆಮೇಲೆ ನೋಡೋಣ. ಇವಾಗ ಇಲ್ಲಿ ಏನು ನಮಗೆ ಕೇಳಿರೋದು ವರ್ಕ್ ಅಂದರೆ ನಾವೇನು ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಟೈಮ್ಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರೀತೀವಿ. ಸೊ ಇಲ್ಲಿ ಆ್ಯಂಗಲ್ ಇಲ್ವಲ್ಲ ಅಂದರೆ ನಾವು ಆಲ್ರೆಡಿ ಏನಂತೀವಿ ಹಾರಿಜಾಂಟಲ್ ಅಂತ ಮಾತಾಡಿದ್ದೀವಿ, ಕಾನ್ಸ್ಟೆಂಟ್ ಸ್ಪೀಡ್ ಅಂತ. ಡೆಫರ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಫೋರ್ಸ್ ಡಾಟಾನೇ ಇರಲ್ಲ, ಹೌದು ಇಲ್ಲ, ಏನಾಗುತ್ತೆ ನೋಡೋಣ. ಎಫ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಎಸ್. ಈ ಎಫ್ ಯಾರಿಲ್ಲಿ ಅಂದರೆ ದಿಸ್ ಎಫ್ ಈಸ್ ದ ಫೋರ್ಸ್ ಆಫ್ ಫ್ರಿಕ್ಷನ್. ಮೊನ್ನೆ ಹೇಳಿದ್ದಾರೆ ಫೋರ್ಸ್ ಆಫ್ ಫ್ರಿಕ್ಷನ್ ಎಷ್ಟು ಬರೀತೀವಿ, ಅದಕ್ಕೆ ನಾನು ಬರೆಯುವಾಗ ಐ ವಿಲ್ ಕಾಲ್ ಇಟ್ ಆಸ್
W is equal to small f into s ಬರೀತಾ ಇದ್ದೀನಿ. ಈ f ಅನ್ನೋದು ಏನು ಅಂದರೆ ಫೋರ್ಸ್ ಆಫ್ ಫ್ರಿಕ್ಷನ್ಗೆ ನಾನು ತಗೊಂಡು ಸ್ಮಾಲ್ ಎಫ್ ಫೋರ್ಸ್ ಆಫ್ ಫ್ರಿಕ್ಷನ್ ಆ್ಯಂಡ್ ಎಫ್ ಯಾವ ಥರ ಬರ್ತಿರೋ ನೆನಪಿದೆಯಾ ನಿಮಗೆ? ಸೊ ದಿಸ್ W is equal to ಎಫ್ ಅಂದರೆ ಏನು ಬರ್ತಿದ್ದೀರಪ್ಪ? ಮ್ಯೂ ಎಮ್ ಜಿ ಅಂತ ಬರ್ತಿದ್ದೀರ. ಇನ್ಫ್ಯಾಕ್ಟ್ ಮ್ಯೂ ಇಂಟು ಎನ್ ಅಂತ ಬರ್ತಿದ್ದೀರಾ. ಹಲೋ, ಬಿಕಾಸ್ ನಿಮ್ಮ ರೂಲ್ ಏನು ಹಿಡಿದಿರೋ ನೆನಪಿದೆಯಾ ನಿಮಗೆ? ಅಲ್ಲಿ ಬರೆದಿರೋದು ಫೋರ್ಸ್ ಆಫ್ ಫ್ರಿಕ್ಷನ್ ಈಸ್ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ ಅಂಡ್ ಎಫ್ ಇಸ್ ಈಕ್ವಲ್ ಟು ಮ್ಯೂ ಟೈಮ್ಸ್ ಎನ್ ಅಂಡ್ ದಿಸ್ ಮ್ಯೂ ಇಸ್ ವಾಟ್ ಇಸ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ದ ರೇಷಿಯೋ ಆಫ್ ಫೋರ್ಸ್ ಆಫ್ ಫ್ರಿಕ್ಷನ್ ಟು ನಾರ್ಮಲ್ ರಿಯಾಕ್ಷನ್ ಅಂತ ಬರೀತೀವಿ. ದೇರ್ಫೋರ್ ಎಫ್ ಇಸ್ ಈಕ್ವಲ್ ಟು ಏನು ಬರೆದಿದ್ದೀವಪ್ಪ? ಮ್ಯೂ ಟೈಮ್ಸ್ ಎನ್, ಇದು ಎಫ್, ಇದು ಏನಿದೆ ಡಿಸ್ಪ್ಲೇಸ್ಮೆಂಟ್. ಇವಾಗ ನಾವು ಡಾಟಾ ಆಗಿರೋದಿಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. ಏನು ಸರ್ಫೇಸ್ ಕೊಟ್ಟಿದ್ದ ನೋಡಿ, ಹಾರಿಜಾಂಟಲ್. ಹಾರಿಜಾಂಟಲ್ ಕೊಟ್ಟಾಗ ಎನ್ ಅನ್ನೋದು ಆಲ್ವೇಸ್ ನಾವು ಏನು ಬರೀತೀವಿ ಅಂತ ನಿಮ್ಮ ಟೀಚರ್ ಹೇಳಿರ್ತಾರೆ, ಎಮ್ ಜಿ ಅಂತ ಬರೀತೀವಿ. ಎಮ್ ಜಿ ದ ವೆಯ್ಟ್ ಆಫ್ ದ ಆಬ್ಜೆಕ್ಟ್, ನಥಿಂಗ್ ಬಟ್ ನಾರ್ಮಲ್ ರಿಯಾಕ್ಷನ್. ಇದು ಇನ್ನೂ ಡೀಟೇಲ್ ಆಗಿ ಇವಾಗ ನಂಗೆ ಹೇಳೋಕ್ಕಾಗಲ್ಲ, ನಾವು ಸಿ ಟಿ ನೀಟ್ ಮಾಡೋದು ಬೇಕಾಗಿದೆ ಅಲ್ಲಿ ಮಾತಾಡೋದು. ಅಂಡರ್ಲೈನ್ ದಿಸ್ ಪಾಯಿಂಟ್, ಎನ್ ಇಸ್ ಈಕ್ವಲ್ ಎಮ್ ಜಿ ಯಾವಾಗ ಬರೀತೀವಿ ಅಂದರೆ ನಾಟ್ ಆಲ್ವೇಸ್. ಯಾವಾಗ ಬರೀತೀವಿ ನೋಡಪ್ಪ? ಹಾರಿಜಾಂಟಲ್ ಸರ್ಫೇಸು, ರೆಸ್ಟಿಂಗು, ಸ್ಲೈಡಿಂಗು ಕಾಣಿಸಿದಾಗ ಎನ್ ಇಸ್ ಈಕ್ವಲ್ ಟು ಎಮ್ ಜಿ ಅಂತ ಬರ್ತಿದ್ದೀನಿ. ಸೊ ದಿಸ್ ಇಸ್ ಮ್ಯೂ, ಎನ್ ಪ್ಲೇಸಲ್ಲಿ ಎಮ್ ಜಿ ಬರ್ದಿದ್ದೀನಿ. ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಸ್ಪೀಡಿಂದ ಹೋಗ್ತಾ ಇದೆ. ಸೊ ಮತ್ತು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಡಿ ಸ್ಕ್ವೇರ್ ಅಂತ ಮಾತಾಡಿದ್ದೀನಿ ಅನ್ಕೊಳ್ಳಿ. ಎ ಅನ್ನೋದು ಏನಾಗುತ್ತೆ? ಝೀರೋ, ಬಿಕಾಸ್ ಕಾನ್ಸ್ಟೆಂಟ್ ಸ್ಪೀಡ್ ಅಂದಿದ್ದಾರೆ. ಅವಾಗ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಯು ಟೈಮ್ಸ್ ಪಿ ಆಗುತ್ತೆ. ಅದು ಯು ಅಂದರೆ ಇನಿಷಿಯಲ್ ಅಂತಲ್ಲ, ಬಿಕಾಸ್ ಇಯರ್ ಇಸ್ ದ ಕಾನ್ಸ್ಟೆಂಟ್ ಸ್ಪೀಡ್. ಫಾರ್ ಎಸ್ ಪ್ಲೇಸಲ್ಲಿ ನಾನು ಏನು ಬರ್ತೀನಿ? ವೆಲಾಸಿಟಿ ಟೈಮ್ಸ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ. ಎಸ್ ಅಂದ್ರೆ ಏನು? ವೆಲಾಸಿಟಿ ಟೈಮ್ಸ್ ಡಿಸ್ಪ್ಲೇಸ್ಮೆಂಟ್. ಯಾವಾಗ ಅವನು ಕಾನ್ಸ್ಟೆಂಟ್ ಸ್ಪೀಡ್ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರ್ತೇನೆ, ವಾಟ್ ಈಸ್ ದಟ್ ಡಾಟಾ, ಕೀವರ್ಡ್ಸ್ ಏನು, ಟೀಚರ್ ಏನು ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೋಬೇಕು. ಸೊ ನಾವು ನ್ಯೂ ಕೊಟ್ಟಿರೋದು, ನ್ಯೂ ಅಂದರೆ ಇವಾಗ ನಾವು ಏನು ಯೂಸ್ ಮಾಡ್ತೀವಪ್ಪ ಅಂದರೆ ನ್ಯೂ ಕೆ ಅಂತ ಯೂಸ್ ಮಾಡ್ತೀವಿ. ಎಸ್, ಇಲ್ಲಿ ವಿ ವಿಲ್ ಯೂಸ್ ನ್ಯೂ ಕೆ ಬಿಕಾಸ್ ಇಟ್ಸ್ ಸ್ಲೈಡಿಂಗಲ್ಲಿರುವಾಗ ಕೈನೆಟಿಕ್ ಫ್ರಿಕ್ಷನ್. ಎನ್ ಅಂದರೆ ಎನ್ ಜಿ, ಎಸ್ ಅಂದರೆ ವಿ ಟಿ. ನಾವು ಡಾಟಾ ಇಸ್ ಗಿವೆನ್, ನಂಬರ್ ಸಬ್ಸ್ಟಿಟ್ಯೂಷನ್ 0.3 ಟೈಮ್ಸ್. ಎಮ್ ಜಿ ಅಂದರೆ ಜಿ 9.8 ತಗೊಂಡ್ರೆ 490 ಬರುತ್ತಾ? 9.8 ಇಂದ ಕ್ಯಾಲ್ಕುಲೇಟ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. 10 ಇಂದ ಕ್ಯಾಲ್ಕುಲೇಟ್ ಮಾಡೋದು ಅಭ್ಯಾಸ ಮಾಡಿ 9.8 ಕೊಟ್ಟರೆ ಕ್ಯಾಲ್ಕುಲೇಷನ್ ಲೇಟ್ ಆಯಿತು ಅನ್ಬಾರ್ದು. 490 ಎಮ್ ಜಿ. ವಿ ಇಂಟು ಟಿ, ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ? 2.5 ಇಂಟು 6 ಎಷ್ಟಾಗುತ್ತೆ? 15 ಆಗುತ್ತೆ. ಇಂಟು 15 ಅಂತ ಆಗುತ್ತೆ. ಸೊ ದಿಸ್ ವಿಲ್ ಬಿ ಯುವರ್ ಆನ್ಸರ್. ಇವಾಗ ಏನಾಗುತ್ತೆ? ಇದೊಂದು 0 ತೆಗೆದುಬಿಟ್ರೆ ಇದು 3 ಆಗುತ್ತಾ? ಇದೊಂದು 3 ಆಗುತ್ತಾ? ಅಂದರೆ ಅವಾಗ 45 ಇಂಟು 49. ಸೊ ದಟ್ ವಿಲ್ ಬಿ ಯುವರ್ ಆನ್ಸರ್ ಇನ್ ಫೈನಲ್ ಆನ್ಸರ್. ಯಾವ್ದ್ರಲ್ಲಿ ಬರೀತೀರ ಅಂದರೆ ಜೌಲ್ ಅಂತ ಬರೀತೀವಿ. ಬಟ್ ಇಟ್ಸ್ ಸೊ ಮತ್ತು ನೋಡಿ, ನಾವು ಯೂಸ್ ಮಾಡಿರೋ ಎಕ್ಸ್ಪ್ರೆಷನ್ ಯಾವುದು ಅಂದರೆ ನಮ್ಮ ಡೆಫಿನೇಷನ್ ಫೋರ್ಸ್ ಟೈಮ್ಸ್ ಡಿಸ್ಪ್ಲೇಸ್ಮೆಂಟ್ ಅಂತಲೇ ಯೂಸ್ ಮಾಡಿದ್ದೀವಿ. ನಾವು ದಿಸ್ ಟೈಮ್ ವಿಚ್ ಫೋರ್ಸ್ ಅಕಾರ್ಡಿಂಗ್ ಟು ದ ಡಾಟಾ ಇಟ್ ಈಸ್ ಫೋರ್ಸ್ ಆಫ್ ಫ್ರಿಕ್ಷನ್. ಪ್ರೀವಿಯಸ್ ಎಕ್ಸಾಂಪಲ್, ವಾಟ್ ವಾಸ್ ದಿಸ್ ಫೋರ್ಸ್? ಗ್ರಾವಿಟೇಷನಲ್ ಫೋರ್ಸ್. ಎಮ್ ಜಿ ತಗೊಂಡು ಮಾತಾಡಿದ್ವಿ, ಹೌದಾ? ಇಲ್ಲಿ ತಗೊಂಡಿರೋದು ಫ್ರಿಕ್ಷನ್ ಫೋರ್ಸ್. ಇಲ್ಲಿ ಕೂಡ ಎಮ್ ಜಿ ಬಂದಿದೆ ಅಂದರೆ ಇಲ್ಲಿ ಬರೀ ಎಮ್ ಜಿ ಬಂದಿಲ್ಲ, ನ್ಯೂ ಟೈಮ್ಸ್ ಎಮ್ ಜಿ ಬಂದಿದೆ. ಅಂದರೆ ನಾವು ಬರೀತಾ ಇರೋದೇನು? ಫೋರ್ಸ್ ಆಫ್ ಫ್ರಿಕ್ಷನ್. ಅಷ್ಟು ಮುಂಚೆ ಅದು ಗ್ರಾವಿಟೇಷನ್ ಗೊತ್ತಿಲ್ಲ, ಯಾವುದೂ ಗೊತ್ತಿದ್ದಿಲ್ಲ. ಅದಕ್ಕೆ ಸಿಂಪ್ಲಿ ವಿ ಹ್ಯಾವ್ ಟೇಕನ್ ಎಮ್ ಇಂಟು ಎ ಅಂತ ಬರ್ತಿದ್ವಿ. ನೋಡಿ ಸಿಚುಯೇಷನ್, ಎಫ್ ಇಂಟು ಎಸ್ ಎ ಮಾಡ್ತಾ ಇರೋವಾಗ ಯಾವ್ಯಾವ ಸಿಚುಯೇಷನಲ್ಲಿ ಅದು ಯೂಸ್ ಮಾಡ್ತಾ ಇದ್ದೀವಿ ಅಂತ ನೋಡ್ಕೋಬೇಕು. ಇವಾಗ ನಾವು ಯಾರನ್ನ ಬಂದ್ಬಿಟ್ಟು W is equal to ಮ್ಯೂ ಕೆ ಎಮ್ ಜಿ ವಿ ಟಿ, ಇದು ಹೊಸ ಫಾರ್ಮುಲಾ ಅಂತ ಯಾರು ಹೇಳಿದ ಅನ್ಕೊಳ್ಳಿ. ಹೌದಲ್ವಾ? ಶಾರ್ಟ್ಕಟ್ ಅಂದ್ಕೊಡ್ತೀವಿ. ಯಾರು ಅದರ ಏನೂ ಇಲ್ಲ, ಇದ್ರೆ ಶಾರ್ಟ್ಕಟ್ಟು ಮೆಮರಿ ಏನೂ ಇಲ್ಲ. ನಮಗೆ ವರ್ಕ್ ಅಂದರೆ ಕೊಟ್ಟಿರೋದು 4 ಅಪ್ರೋಚ್ ಅಂದಿದ್ದೀವಿ. 4 ಅಪ್ರೋಚಲ್ಲಿ ಫಸ್ಟ್ ಅಪ್ರೋಚ್ ಇಸ್ ದ ಡೆಫಿನೇಷನ್, ಫೋರ್ಸ್, ಡಿಸ್ಪ್ಲೇಸ್ಮೆಂಟ್, ಮಲ್ಟಿಪ್ಲಿಕೇಶನ್. ಡಾಟಾನ ಯಾವ ಫೋರ್ಸ್ ಕೊಟ್ಟಿದ್ದಾನೆ, ಅದು ಯಾವ ಥರ ಬರೀಬೇಕು, ಅದು ಎವ್ರಿ ಯೂನಿಟಲ್ಲಿ ನಿಮಗೆ ಟೀಚರ್ ಹೇಳ್ಕೊಡೋದು. ಫಿಸಿಕ್ಸಲ್ಲಿ ಡಿಫ್ರೆಂಟ್ ಯೂನಿಟ್ಸಲ್ಲಿ ಡಿಫ್ರೆಂಟ್ ಫೋರ್ಸಸ್ ಬರುತ್ತೆ. ಆಯಾ ಫೋರ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಾ ಚಾಪ್ಟರ್ಲಿ ನಿಮಗೆ ವರ್ಕ್ ಬರುತ್ತೆ. ಸೊ ನಾವು ಎಷ್ಟು ಮುಂಚೆ ಮಾಡಿದ್ವಿ, ಗ್ರಾವಿಟೇಷನ್ ಅಂದಿದ್ದೀವಿ, ಇವಾಗ ಇದು ಮಾತಾಡೋದು ಫ್ರಿಕ್ಷನಲ್ಲಿ ಮಾತಾಡಿದ್ದೀವಿ, like this. So hopefully you will practice all these things. Hopefully all of you ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮಾತು ನಿಮ್ಮೆಲ್ಲರಿಗೂ ಹೇಳಬೇಕು. ಮೇ ಬಿ ಆಲ್ರೆಡಿ ನಿಮ್ಮ ಹತ್ರಕ್ಕೆ ಮೆಸೇಜ್ ಬಂದಿರ್ಬೋದು, ಬಟ್ ಸ್ಟಿಲ್ ಫ್ರಮ್ ಮೈ ಸೈಡ್ ಆಲ್ಸೋ ಒಂದು ಇನ್ಫಾರ್ಮೇಷನ್ ನಿಮಗೆ ಫಾರ್ವರ್ಡ್ ಮಾಡಬೇಕು. ದಟ್ ಈಸ್, ಎನಿವೇಸ್ ನಿಮಗೆ ಯುವರ್ 11th ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿದೆ.
ಬಟ್ ಆಸ್ ಅರ್ಲಿಯರ್ ಐ ಹ್ಯಾವ್ ಟೋಲ್ಡ್ ಯು 22ನಲ್ಲಿ ನಮಗೆ 11-12 ಟೋಟಲ್ ಸಿಲೆಬಸ್ನಲ್ಲಿ ನಾವು ಬೇರೆ ಎಕ್ಸಾಮ್ಸ್ ಬರೆಯೋದು. ಅದಕ್ಕೆ ವಿ ವಿಲ್ ಕಂಟಿನ್ಯೂ ಅವರ್ ಡಿಸ್ಕಷನ್ ಆಫ್ ದ ಥಿಯರಿ. ಕಂಪ್ಲೀಟ್ ಥಿಯರಿ ಎಲ್ಲ ನಾವು ಕ್ಲಾಸಲ್ಲಿ ಮಾತಾಡ್ತೀವಿ. ಈ ಮಾತನ್ನು ನೆನಪಿರಲಿ. ಇವಾಗ ನಿಮಗೆ ಕ್ವಶನು ಆನ್ಸರ್ ಥರ ನೋಟ್ಸ್ ಬೇಕಿಲ್ಲ. ದೇರ್ಫೋರ್ ಕ್ಲಾಸಲ್ಲಿ ಟೀಚರ್ ಹೇಳೋ ನೋಟ್ಸ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. ಬಿಕಾಸ್ ವಿ ಆರ್ ಗಿವಿಂಗ್ ಎ ವೆರಿ ವೆರಿ ಕ್ವಾಲಿಟಿ ನೋಟ್ಸ್. ನೀವು ಬೋರ್ಡ್ ಮೇಲೆ ಏನು ನೋಡಿದ್ದೀರಾ, ನೋಡಿದ ಥರ ಚೆನ್ನಾಗಿ ಬರ್ಕೊಳ್ಳೋಕೆ ಬಂದಿದೆ ಅಂದ್ಕೊಳ್ಳಿ. ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಯಾವಾಗಾದರೂ ಕೂಡ ಕಾನ್ಸೆಪ್ಟ್ ಈಸಿಯಾಗಿ ಬರುತ್ತೆ. ನೀವು ಇವಾಗ ಇದು ನೋಡಿರೋದೊಂದು, ನೀವು ಬೇರೆ ಯಾವುದೋ ಅದು ಬರೀತೀವಿ ಇದು ಬರೀತೀವಿ ಅಂತ ಅದು ಬರೆದು ನೋಡಿರೋದು ಇದು ಬರೆಯೋದು ಬೇರೆ ಯಾವುದು. ತುಂಬ ಜನ ಹೀಗೆ ಮಾಡ್ತಾ ಇರ್ತಾರೆ. ಮತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಕ್ಲಾಸ್ ಟೀಚರ್ ನೋಟ್ಸ್ ತಪ್ಪಿಸಿದ್ರೆ, ಫಿಸಿಕ್ಸ್ ಕಾನ್ಸೆಪ್ಟ್ ಓದಬೇಕು ಅಂದರೆ ಟೀಚರ್ ಯಾವ ಕ್ಲಾಸ್ನಲ್ಲಿ ನೋಟ್ಸ್ ಕೊಟ್ಟಿದ್ದಾರೋ ನೀವು ಕೇಳಿದ್ದೀರೋ ಅದು ಮಾತ್ರ ಓದಬೇಕು. ನೀವು ಆಬ್ಜೆಕ್ಟಿವ್ಸ್ ಬೇಕಾಗಿ ಯಾವ ಬುಕ್ ಆದರೂ ಮಾಡ್ಕೋಬೋದು. ಬಟ್ ಫಿಸಿಕ್ಸು ಕಾನ್ಸೆಪ್ಟ್ ಬೇಕು ಅಂದರೆ ನನ್ನ ನೋಟ್ಸ್ ಮಾತ್ರನೇ ನೀವು ಪ್ರಿಪೇರ್ ಆಗಬೇಕು. ಕೆಮಿಸ್ಟ್ರಿ ಕೂಡ ಸೇಮ್, ಎನಿ ಅದರ್ ಸಬ್ಜೆಕ್ಟ್ ಆಲ್ಸೋ ದ ಸೇಮ್. ನಾವು ಬಟ್ ನಮಗೆ ಸಿಲೆಬಸ್ ಬೇಕು ಅಂದಿದ್ದೀವಲ್ಲ, ಈ ಥಿಯರಿ ಆಗ್ತಾ ಇರುತ್ತೆ ಪ್ಯಾರಲಲಿ. ನಾವು ಮಂಡೇ ಆನ್ವರ್ಡ್ಸ್ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಯುವರ್ ಕೋಚಿಂಗ್ ಕ್ಲಾಸಸ್ ಆಲ್ಸೋ. ಎಸ್, ದ ವಿಡಿಯೋಸ್ ಆನ್ ದ ಕೋಚಿಂಗ್ ಕ್ಲಾಸಸ್. ಐ ಥಿಂಕ್ 2 ಸಬ್ಜೆಕ್ಟ್ಸ್ ಪರ್ ಡೇ ನಿಮಗೆ ಬರುತ್ತೆ, ಕೋಚಿಂಗ್ ಕ್ಲಾಸಸ್ಗೆ ಬರುತ್ತೆ. ಆ ಕೋಚಿಂಗ್ ಕ್ಲಾಸಸ್ ಮಾತಾಡುವಾಗ ಮತ್ತು ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಟಾಪಿಕ್ ಅಂದರೆ ನಾವು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಿಂದ ನಮ್ಮ ಕೋಚಿಂಗ್ ಕ್ಲಾಸ್ನ ಶುರು ಮಾಡ್ತೀವಿ. ದೋಸ್ ಕ್ಲಾಸಸ್ ಖಂಡಿತ 1 hour ಇರುತ್ತೆ. 1 hour ಕ್ಲಾಸಸ್ ಇರುತ್ತೆ. ಇವಾಗ ನಾವು ಮಾಡ್ತಾ ಇರೋದು 30-40 minutes ಕ್ಲಾಸಸ್ ಮಾಡ್ತಾ ಇದ್ದೀವಿ ಥಿಯರಿಗೆ. ದಟ್ ವಿಲ್ ಕಂಟಿನ್ಯೂ ಆಲ್ಮೋಸ್ಟ್ ದ ಸೇಮ್. ಬಟ್ ಫಾರ್ ಕೋಚಿಂಗ್ ಕ್ಲಾಸಸ್ ಇಟ್ ವಿಲ್ ಬಿ 1 hour ಕ್ಲಾಸಸ್, 2 subjects ಪರ್ ಡೇ. ಅದು ಕೂಡ ಫಸ್ಟ್ 3 days 2 ಸಬ್ಜೆಕ್ಟ್ ಬರುತ್ತೆ. ಓಕೆ, ವೀಕ್ಲಿ 3 hours ಫಿಸಿಕ್ಸ್, 3 hours ಕೆಮಿಸ್ಟ್ರಿ ಆಗಿದೆ ಅಂದ್ಕೊಳ್ಳಿ. ನೆಕ್ಸ್ಟ್ 3+3 ಮ್ಯಾಥ್ಸ್ ಆ್ಯಂಡ್ ಬಯೋ ಕ್ಲಾಸಸ್ ಬರುತ್ತೆ. ಆ ಥರ ಎವ್ರಿ ಸಬ್ಜೆಕ್ಟ್ ನಿಮಗೆ ಎವ್ರಿ ವೀಕಲ್ಲಿ ಒಂದು 3 ಕೋಚಿಂಗ್ ಕ್ಲಾಸಸ್ ಬರುತ್ತೆ. ನೆಕ್ಸ್ಟ್ ಕೋಚಿಂಗ್ ಯಾವ ಥರ ಇರುತ್ತೆ ಅಂತದ್ದು ಕೂಡ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಟಾಪಿಕ್ನ ಸ್ವಲ್ಪ ರಿವೈಸ್ ಮಾಡಿ ಏನೇನು ನೆನಪಿಟ್ಕೋಬೇಕು, ಏನೇನು ಪ್ರಾಕ್ಟೀಸ್ ಮಾಡಬೇಕು ನಾನು ಬೋರ್ಡ್ ಮೇಲೆ ತೋರಿಸ್ತೀನಿ. ಬ್ಯೂಟಿಫುಲ್ ಆಗದೆ ನಿಮ್ಮ ನೋಟ್ಸಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಯು ವಿಲ್ ರಿಸೀವ್ ಅಸೈನ್ಮೆಂಟ್ಸ್. ನಿಮ್ಮ ವಾಟ್ಸಪ್ಪಲ್ಲಿ ನಿಮಗೆ ನಿಮ್ಮ ಗ್ರೂಪಲ್ಲಿ ನಿಮಗೆ ಅಸೈನ್ಮೆಂಟ್ಸ್ ಬರುತ್ತೆ ಫ್ರಮ್ ಕಾಲೇಜ್ ಕಡೆಯಿಂದ ನಿಮ್ಗೆ ಬರುತ್ತೆ. ನಾನಿಲ್ಲಿ ಕ್ವಶ್ಚನು ಕೆಳಗಡೆ ಆನ್ಸರು ಬರೆಯೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಆಸ್ ಮಚ್ ಆಸ್ ಪಾಸಿಬಲ್ ಕ್ವಶ್ಚನ್ ನಂಬರ್ ಓದ್ತೀನಿ. ಆ ಕ್ವಶ್ಚನ್ ನಿಮ್ಮ ಹತ್ರ ಇರುತ್ತೆ. ಇಫ್ ಪಾಸಿಬಲ್ ಒಂದು 3-4 ಪೇಜ್ ಇರುತ್ತೆ. ನಿಮ್ಮ ಪಕ್ಕದ ಮನೆ ಯಾರನ್ನ ಇದ್ದು ಒಂದು ಜೆರಾಕ್ಸ್ ತೊಗೊಂಡ್ಬಿಡಿ. ಕ್ವಶ್ಚನ್ ನಂಬರ್ ನಾನು ಬೋರ್ಡ್ ಮೇಲೆ ಬರೀತೀನಿ. ಅದಕ್ಕೆ ನಾವು ಯಾವ ಥರ ಆನ್ಸರ್ ಮಾಡ್ತಾ ಇದ್ದೀವಿ, ಅದರಾಗೆ ಲಾಜಿಕ್ ಏನು, ಅದನ್ನು ಯಾವ ಥರ ಚೇಂಜ್ ಮಾಡ್ಬೋದು, ಅದಕ್ಕೆ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡೋದು. ನಾಟ್ ಫಾರ್ ರೈಟಿಂಗ್ ದ ಕ್ವಶ್ಚನ್. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನಿಸುತ್ತೆ. ನಿಮಗೆ ಬಂದಿರೋ ಮೆಟೀರಿಯಲ್ನ ನೀವು ಬೆಟರ್ 2-3 ಪೇಜ್ಗಿಂತ ಜಾಸ್ತಿ ಬರಲ್ಲ, ಒಂದು ಜೆರಾಕ್ಸ್ ತಗೊಳ್ಳಿ. ಇಲ್ಲಿದ್ದರೆ ನೀವು ಬೇರೆ ಒಂದು ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರಿಂದ ಅದು ನೋಡ್ಕೋಬೋದು. ರೈಟ್? ಸೊ more preparation time has come for you. Hopefully eat well, prepare well and sleep well. Be healthy, be positive. Happy day, good day all of you.